ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಹರ ಓಂ ಶಾಂತಿ ಶಾಂತಿ ಶಾಂತಿ. ಯಾವ ಪರಮದಯಾನಿಧಿಯಾಗಿರುವಂಥ ಪರಮ ಪಾವನ ಮೂರ್ತಿಯಾಗಿರುವಂಥ ಸದ್ಗುರುದೇವನ ದಿವ್ಯ ಚರಣಾರವಿಂದಗಳಲ್ಲಿ ಅನಂತ ದಂಡವತ್ ಪ್ರಣಾಮಗಳನ್ನು ಸಲ್ಲಿಸಿ, ಹಾಗೆಯೇ ಅಧ್ಯಾತ್ಮ ವಿದ್ಯಾ ಸಂಪ್ರದಾಯ ಕರ್ತೃಗಳಾದ ಸಮಸ್ತ ಗುರು ಪರಂಪರೆಗೆ, ಸಕಲ ಋಷಿ ಮುನಿಗಳಿಗೆ, ಬಸವಾದಿ ಪ್ರಮಥರಿಗೆ, ಸಂತರಿಗೆ, ಸಮಸ್ತ ಪೀರ ಪೈಗಂಬರರಿಗೆ, ಒಟ್ಟಾರೆ ಹೇಳಬೇಕು ಅಂತಂದ್ರೆ ಎಲ್ಲಾ ಸತ್ ಸಂಪ್ರದಾಯದ ಮಹಾಜ್ಞಾನಿಗಳಿಗೆ ತ್ರಿಕರಣಪೂರ್ವಕವಾಗಿ ವಂದಿಸಿ, ಶ್ರವಣ ಮಾಡುತ್ತಿರುವಂಥ ಅಧ್ಯಾತ್ಮ ಪ್ರೇಮಿಗಳೇ, ನಿಮ್ಮೆಲ್ಲರಿಗೂ ಅನಂತ ವಂದನೆಗಳು. ಎನ್ನ ಆತ್ಮೀಯ ಬಂಧುಗಳೇ, ಇವತ್ತು ಭಾವೈಕ್ಯತೆ ಎಂದರೇನು ಅನ್ನುವ ವಿಷಯದ ಮೇಲೆ ಚಿಂತನೆ ಮಾಡೋಕ್ಕಿಂತ ಮುಂಚೆ ಪರಮಾತ್ಮನಲ್ಲಿ ಒಂದು ಪ್ರಾರ್ಥನೆ. ಹೇ ಪರಮಾತ್ಮ, ನಾವೆಲ್ಲ ಭಾರತೀಯರೆಂಬ ಭಾವ ಮೂಡಲಿ, ನಾವೆಲ್ಲ ಭಾರತೀಯರೆಂಬ ಭಾವ ಮೂಡಲಿ, ನಮ್ಮಲ್ಲಿ ಭೇದ ಭಾವ ಪ್ರಭು ದೂರವಾಗಲಿ, ನಮ್ಮಲ್ಲಿ ಭೇದ ಭಾವ ಪ್ರಭು ದೂರವಾಗಲಿ. ಒಂದು ತೋಟದಲ್ಲಿ ಹಲವು ಬಣ್ಣದ ಹೂಗಳು, ಒಂದು ತೋಟದಲ್ಲಿ ಹಲವು ಬಣ್ಣದ ಹೂಗಳು, ಅದರಂತೆ ನಮ್ಮ ದೇಶದಲ್ಲಿ ಹಲವು ಮತಗಳು, ಆ ಹೂಗಳಂತೆ ಮತಗಳು ಸದ್ಭಾವ ಬೀರಲಿ, ಆ ಹೂಗಳಂತೆ ಮತಗಳು ಸದ್ವಾಸನೆ ಬೀರಲಿ, ನಮ್ಮಲ್ಲಿ ಭೇದ ಭಾವ ಪ್ರಭು ದೂರವಾಗಲಿ. ನಾವು ಮನೆಯ ಕಟ್ಟುವಾಗ ಭೂಮಿ ಜಾತಿ ಕೇಳಿತೆ, ನಾವು ಮನೆಯ ಕಟ್ಟುವಾಗ ಭೂಮಿ ಜಾತಿ ಕೇಳಿತೆ, ನಾವು ಶ್ವಾಸ ಎಳೆಯುವಾಗ ಗಾಳಿ ಕುಲವ ಕೇಳಿತೆ. ಈ ಸೃಷ್ಟಿಯಲ್ಲಿ ಸರ್ವರು ಸಮನಾಗಿ ಬಾಳಲಿ, ಈ ಸೃಷ್ಟಿಯಲ್ಲಿ ಸರ್ವರು ಸಮನಾಗಿ ಬಾಳಲಿ, ನಮ್ಮಲ್ಲಿ ಭೇದ ಭಾವ ಪ್ರಭು ದೂರವಾಗಲಿ. ಆ ಮಣ್ಣಿನಿಂದ ಆದ ಗಡಿಗೆ ಮಣ್ಣಿಗನ್ಯವೇ, ಆ ಮಣ್ಣಿನಿಂದ ಆದ ಗಡಿಗೆ ಮಣ್ಣಿಗನ್ಯವೇ, ಆ ಚಿನ್ನದಿಂದ ಆದ ಒಡವೆ ಚಿನ್ನಗನ್ಯವೇ. ನಿನ್ನಿಂದ ಆದ ಜೀವರು ನಿನ್ನಂತೆ ಕಾಣಲಿ. ಹೇ ಪರಮಾತ್ಮ, ನಿನ್ನಿಂದ ಆದ ಜೀವರು ನಿನ್ನಂತೆ ಕಾಣಲಿ, ನಮ್ಮಲ್ಲಿ ಭೇದ ಭಾವ ಪ್ರಭು ದೂರವಾಗಲಿ. ದಯವೇ ಧರ್ಮವೆಂದು ಸಾರಿದಂಥ ನಾಡಿದು, ದಯವೇ ಧರ್ಮವೆಂದು ಸಾರಿದಂಥ ನಾಡಿದು, ಜಗಕ್ಕೆ ಶಾಂತಿ ಪಾಠ ಹೇಳಿದಂಥ ನಾಡಿದು. ಈ ನಾಡಿನಲ್ಲಿ ಶಾಂತಿಯು ಸ್ಥಿರವಾಗಿ ನೆಲೆಸಲಿ, ನಮ್ಮಲ್ಲಿ ಭೇದ ಭಾವ ಪ್ರಭು ದೂರವಾಗಲಿ. ಆ ಸಂತರು ಸೂರ್ಯನಂತೆ ಸಂತರು ಜಗ ಬೆಳಗಿ ಹೋದರು, ಆ ಸೂರ್ಯನಂತೆ ಸಂತರು ಜಗ ಬೆಳಗಿ ಹೋದರು, ಆ ವರುಣನಂತೆ ಜ್ಞಾನವನ್ನು ಸುರಿದು ಹೋದರು. ಗುರುಬಸವ ನಿಮ್ಮ ಬೋಧೆ ಮನದಲ್ಲಿ ನಿಲ್ಲಲಿ, ಹೇ ಗುರುಬಸವ ನಿಮ್ಮ ಬೋಧೆ ಮನದಲ್ಲಿ ನಿಲ್ಲಲಿ, ನಮ್ಮಲ್ಲಿ ಭೇದ ಭಾವ ಪ್ರಭು ದೂರವಾಗಲಿ. ನಾವೆಲ್ಲ ಭಾರತೀಯರೆಂಬ ಭಾವ ಮೂಡಲಿ, ನಾವೆಲ್ಲ ಮನುಜರೊಂದೇ ಎಂಬ ಭಾವ ಮೂಡಲಿ, ನಮ್ಮಲ್ಲಿ ಭೇದ ಭಾವ ಪ್ರಭು ದೂರವಾಗಲಿ, ನಮ್ಮಲ್ಲಿ ಭೇದ ಭಾವ ಪ್ರಭು ದೂರವಾಗಲಿ. ಪುಣ್ಯಾತ್ಮರೇ, ನಾವೆಲ್ಲ ಭಾರತೀಯರು.
ಭಾರತೀಯರು ಅಂತಂದ್ರೆ ಭಾರತ ದೇಶದಲ್ಲಿ ಹುಟ್ಟಿ ಬೆಳೆದವರು, ಭಾರತ ದೇಶದಲ್ಲಿ ಕಾಯಂ ಇರುವವರು ಯಾರೋ ಅವರು ಭಾರತೀಯರು. ಭಾರತೀಯರು ಅನ್ನೋ ಪದಕ್ಕೆ ಇದೊಂದು ಅರ್ಥ. ಇನ್ನೊಂದು ವಿಶೇಷವಾದಂತಹ ಅರ್ಥದ, ಅದೇನು ಅಂತ ಕೇಳಿದರೆ, ಭಾ ಅಂತಂದ್ರೆ ಪ್ರಕಾಶ. ಪ್ರಕಾಶ ಅಂತಂದ್ರೆ ಸ್ವಯಂ ಪ್ರಕಾಶವಾದ ಚೈತನ್ಯ ಸ್ವರೂಪವಾದ ಆ ಪರಮಾತ್ಮನಿಗೆ, ಆ ಪರವಸ್ತುವಿಗೆ ಭಾ ಅಂತ ಕರೀತಾರೆ. ಇನ್ನು ರತಿ ಅಂತಂದ್ರೆ ಪ್ರೀತಿ. ಪ್ರೀತಿ ಅಂತಂದ್ರೆ ವಿಶೇಷವಾದಂಥ ಅನುರಾಗ. ವಿಶೇಷವಾದಂಥ ಅನುರಾಗ ಅಂದ್ರೆ ಏನ್ರಿ ಅಂತ ಕೇಳಿದ್ರೆ ಭಕ್ತಿ. ಅಂದ್ರೆ ಪರಮಾತ್ಮನಲ್ಲಿ ವಿಶೇಷವಾದಂಥ ಪ್ರೀತಿ ಉಳ್ಳವರಿಗೆ, ಅರ್ಥಾತ್ ಭಕ್ತಿ ಉಳ್ಳವರಿಗೆ ಭಾರತೀಯರು ಭಾರತೀಯರು ಅಂತ ಕರೀತಾರೆ. ಅಂಥ ಭಾರತೀಯರು ನಾವೆಲ್ಲ. ನಮ್ಮ ಭಾರತ ದೇಶದಲ್ಲಿ ನಾವು ಹುಟ್ಟಿ ಬೆಳೆದಿದ್ದಕ್ಕೆ ಹೆಮ್ಮೆ ಪಡುವಂತಹ ವಿಷಯ ಬಂಧುಗಳೇ. ನಮ್ಮ ಭಾರತ ದೇಶವು ಜಗತ್ತಿಗೆ ಶಾಂತಿ ಸಂದೇಶವನ್ನು ನೀಡಿರುವಂತಹ ದೇಶ. ನಮ್ಮ ಭಾರತ ದೇಶವು ಜಗತ್ತಿಗೆ ಭಾವೈಕ್ಯತೆಯ ಸಂದೇಶವನ್ನು ನೀಡಿರುವಂತಹ ದೇಶ. ನಮ್ಮ ಭಾರತ ದೇಶದಲ್ಲಿ ನಮ್ಮ ಹಿರಿಯರು ಬಹಳ ದೊಡ್ಡ ಸಾಧನೆಯನ್ನ ಮಾಡಿ ಹೋದವರು. ಶರಣರು, ಸಂತರು, ಅನುಭಾವಿಗಳು, ಇವರೆಲ್ಲ ಜಗತ್ತಿಗೆ ಶಾಂತಿಯ ಪಾಠವನ್ನ ಹೇಳಿದಂಥ ಮಹಾನುಭಾವರು. ನಮ್ಮ ದೇಶದಲ್ಲಿ ಅನೇಕ ಮತಗಳು, ಅನೇಕ ಸಂಪ್ರದಾಯಗಳು, ಅನೇಕ ಸಿದ್ಧಾಂತಗಳು, ಅನೇಕ ಶಾಸ್ತ್ರಗಳು, ಪರಮಾತ್ಮನ ಸಾಕ್ಷಾತ್ಕಾರ ಮಾಡಿಕೊಳ್ಳುವಂಥ ಅನೇಕ ಭಿನ್ನ ಭಿನ್ನ ಸಾಧನೆಗಳು ಇದ್ರೂ ಕೂಡ ನಮ್ಮ ಹಿರಿಯರು ಅನೇಕತ್ವದಲ್ಲಿ ಏಕತ್ವವನ್ನು ಕಂಡಂಥ ಮಹಾನುಭಾವರು. ಸರ್ವಧರ್ಮ ಸಮನ್ವಯಿಗಳು, ಸಾಮರಸ್ಯದಿಂದ ಬದುಕಿದವರು, ಭಾವೈಕ್ಯತೆಯಿಂದ ಬದುಕಿದವರು ನಮ್ಮ ಹಿರಿಯರು. ನಮ್ಮ ನಾಡಿನಲ್ಲಿ ಎಂಥೆಂಥ ಮಹಾನುಭಾವರು ಆಗಿ ಹೋದರು ಅಂತ ಕೇಳಿದ್ರೆ, ರಾಮಕೃಷ್ಣಾದಿಗಳು, ಆದಿಕವಿ ವಾಲ್ಮೀಕಿ ಋಷಿಗಳು, ವೇದವ್ಯಾಸರು, ವಶಿಷ್ಠ ಋಷಿಗಳು, ಕಪಿಲ ಮುನಿಗಳು, ಪತಂಜಲಿ ಋಷಿಗಳು, ಗೌತಮ ಬುದ್ಧರು, ಮಹಾವೀರರು, ಶಂಕರಾಚಾರ್ಯರು, ರಾಮಾನುಜಾಚಾರ್ಯರು, ಮಧ್ವಾಚಾರ್ಯರು, ಅಷ್ಟೇ ಅಲ್ಲ ವಿದ್ಯಾರಣ್ಯರು, ಬಸವಾದಿ ಶರಣರು, ಜ್ಞಾನೇಶ್ವರ ಮಹಾರಾಜರು, ತುಕಾರಾಮ ಮಹಾರಾಜ ಮೊದಲಾದ ಸಂತರು, ಪಂಪ, ರನ್ನ, ಪೊನ್ನ, ಜನ್ನ, ಷಡಕ್ಷರಿ, ಶ್ರೀಮನ್ ನಿಜಗುಣ ಶಿವಯೋಗಿಗಳು, ಸರ್ಪಭೂಷಣರು, ಗುರು ನಾನಕರು, ರಾಮಾನುಜರು, ರಾಮಾನಂದರು, ಕಬೀರದಾಸರು, ಚೈತನ್ಯ ಪ್ರಭುಗಳು, ಅಷ್ಟೇ ಅಲ್ಲ ಶ್ರೀರಾಮಕೃಷ್ಣ ಪರಮಹಂಸರು, ಸ್ವಾಮಿ ವಿವೇಕಾನಂದರು, ಅಥಣಿ ಶಿವಯೋಗಿಗಳು, ಹುಬ್ಬಳ್ಳಿ ಸಿದ್ಧಾರೂಢರು, ಗರಗದ ಮಡಿವಾಳಪ್ಪನವರು, ಕಳಸದ ಗೋವಿಂದ ಭಟ್ಟರು, ಶಿಶುನಾಳದ ಶರೀಫ ಸಾಹೇಬರು, ಗುಲ್ಬರ್ಗಾದ ಖ್ವಾಜಾ ಬಂದಾ ನವಾಜರು, ಬಿಜಾಪುರದ ಹಾಸಿಂ ಪೀರ ಮಹಾನುಭಾವರು, ಅಮೀನ್ ದಿನ್ ಸಾಹೇಬರು, ಸಿರಹಟ್ಟಿ ಫಕೀರ ಸ್ವಾಮಿಗಳು, ಕನಕದಾಸರು, ಪುರಂದರದಾಸರು, ಸರ್ವಜ್ಞ ಮೂರ್ತಿಗಳು, ಶಿರಡಿ ಸಾಯಿಬಾಬಾ ಮೊದಲಾದ ಅನುಭಾವಿಗಳು ನಮ್ಮ ಭಾರತ ದೇಶದಲ್ಲಿ ಆಗಿ ಹೋದವರು, ಭಾವೈಕ್ಯತೆಯಿಂದ ಬದುಕಿದವರು. ಅಷ್ಟೇ ಅಲ್ಲ, ನಮ್ಮ ನಾಡಿನ ಅನೇಕ ವಿದ್ವಾಂಸರು, ತತ್ವಜ್ಞಾನಿಗಳು ದೇಶ ವಿದೇಶಗಳನ್ನು ಸಂಚರಿಸಿ ತತ್ವದ ಪ್ರಸಾರ ಮಾಡಿದರು. ವಿದೇಶದಲ್ಲಿ ದೇವರೇ ಇಲ್ಲ ಅನ್ನುವಂಥ ನಾಸ್ತಿಕರಿಗೆ, ದೇವರೇ ಇಲ್ಲ ಅಂತ ವಾದ ಮಾಡುವಂಥ ನಾಸ್ತಿಕರಿಗೆ ಆಸ್ತಿಕರನ್ನಾಗಿ ಮಾಡಿ ಬಂದವರು ನಮ್ಮ ಭಾರತೀಯರು, ನಮ್ಮ ಹಿರಿಯರು. ಧರ್ಮದ ಜ್ಞಾನ ಇಲ್ಲದವರಿಗೆ
ಧರ್ಮದ ಮರ್ಮವನ್ನು ತಿಳಿಸಿ ಬಂದವರು ನಮ್ಮ ಹಿರಿಯರು. ವಿದೇಶಗಳಲ್ಲಿ ಕುಡಿಯುತ್ತಾ ಕುಣಿಯುತ್ತಾ ಸ್ವೇಚ್ಛಾಚಾರಿಗಳಾಗಿ, ಅನಾಚಾರಿಗಳಾಗಿ, ದುರಾಚಾರಿಗಳಾಗಿ ಬದುಕುವವರಿಗೆ ಸದಾಚಾರಿಗಳನ್ನಾಗಿ ಮಾಡಿ ಬಂದವರು ನಮ್ಮ ಭಾರತೀಯರು. ಇಂಥ ನಾಡಿನಲ್ಲಿ ನಾವು ಕೂಡ ಹುಟ್ಟಿ ಬೆಳೆದವರು. ಆದರೆ ದುರ್ದೈವದ ಸಂಗತಿ ಅಂತಂದ್ರೆ, ಇತ್ತಿತ್ತಲಾಗಿ ಜಗತ್ತಿಗೆ ಶಾಂತಿ ಪಾಠವನ್ನು ಹೇಳಿರುವಂತಹ ಈ ದೇಶದಲ್ಲಿ ಎಷ್ಟೊಂದು ಅಶಾಂತಿ ನಡೆಯಿತು, ಎಷ್ಟೊಂದು ಕೋಮು ಗಲಭೆಗಳು ಆದವು, ಎಷ್ಟೊಂದು ಜನ ಈ ಕೋಮು ಗಲಭೆಗಳಲ್ಲಿ ತಮ್ಮ ಪ್ರಾಣ ಕಳ್ಕೊಂಡ್ರು. ಎಷ್ಟೋ ಜನ ನಮ್ಮ ತಾಯಂದಿರು ಈ ಕೋಮು ಗಲಭೆಗಳಲ್ಲಿ ತಮ್ಮ ಗಂಡನನ್ನು ಕಳ್ಕೊಂಡು ಎಷ್ಟೋ ಜನ ವಿಧವೆಯರಾದ, ನಿರ್ಗತಿಕರಾದ. ಎಷ್ಟೋ ಜನ ನಮ್ಮ ಬಾಂಧವರು ತಮ್ಮ ಹೆಂಡತಿ ಮಕ್ಕಳನ್ನು ಕಳ್ಕೊಂಡ್ರು ಈ ಕೋಮು ಗಲಭೆಗಳಲ್ಲಿ. ಹೆಂಡತಿ ಮಕ್ಕಳನ್ನ ಕಳ್ಕೊಂಡು ಕಂಗಾಲರಾದರು. ಎಷ್ಟೋ ಜನ ಮುದ್ದು ಮಕ್ಕಳು, ಶಾಲೆಗೆ ಹೋಗುವಂತಹ ಮುದ್ದು ಮಕ್ಕಳು ಈ ಕೋಮು ಗಲಭೆಗಳಲ್ಲಿ ತಮ್ಮ ತಂದೆ ತಾಯಿಗಳನ್ನು ಕಳ್ಕೊಂಡು ಅನಾಥರಾಗಿ ಭಿಕ್ಷಾ ಬೇಡುವಂತ ಪರಿಸ್ಥಿತಿ ಉಂಟಾಯಿತು. ಇದಕ್ಕೆಲ್ಲ ಯಾರು ಕಾರಣ? ಯಾಕೆ ಹಿಂಗಾಯಿತು ನಮ್ಮ ದೇಶದೊಳಗೆ? ಇದಕ್ಕೆಲ್ಲ ಏನು ಕಾರಣ ಅನ್ನೋದನ್ನ ನಾವು ಚಿಂತಿಸಬೇಕಾದಂತಹ ಪ್ರಸಂಗ. ಇದಕ್ಕೇನು ಕಾರಣ ಅಂತ ಕೇಳಿದ್ರೆ, ನನ್ನ ಅಲ್ಪಮತಿಗೆ ತಿಳಿದಷ್ಟು ಹೊಳೆದಷ್ಟು ಹೇಳಬೇಕು ಅಂತಂದ್ರೆ ಇದಕ್ಕೆ ಪ್ರಬಲವಾಗಿ ಎರಡು ಕಾರಣ. ಒಂದು, ಸ್ವತಃ ನಮಗ ಧರ್ಮದ ಜ್ಞಾನವಿಲ್ಲ, ಪರಮಾತ್ಮನ ನಿಜವಾದ ಸ್ವರೂಪದ ಜ್ಞಾನ ನಮಗಿಲ್ಲ. ಇದೊಂದು ಅಜ್ಞಾನ ಕಾರಣ. ಇನ್ನೊಂದು, ನಮ್ಮ ಮನೆಯಲ್ಲೇ ಹುಟ್ಟಿ ಬೆಳೆದಿರುವಂತಹ ಕೋಮುವಾದಿಗಳು, ನಮ್ಮ ಮನೆಯಲ್ಲೇ ಹುಟ್ಟಿ ಬೆಳೆದಿರುವಂತಹ ಮತಾಂಧರು, ಧರ್ಮಾಂಧರು, ಸ್ವಾರ್ಥಿಗಳು ಈ ಎಲ್ಲ ಗಲಭೆಗಳಿಗೆ ಕಾರಣ ಅನ್ನೋದನ್ನ ನಾವು ಕಾಣ್ತೀವಿ. ಪುಣ್ಯಾತ್ಮರೇ, ಇನ್ನಾದರೂ ನಾವು ಎಚ್ಚರಾಗೋಣ. ಇನ್ನಾದರೂ ನಾವೆಲ್ಲ ಭಾವೈಕ್ಯತೆಯಿಂದ ಬದುಕೋಣ. ಹಾಗಾದರೆ ಭಾವೈಕ್ಯತೆ ಎಂದರೆ ಏನು? ಇದನ್ನು ಇವತ್ತು ನಾವು ಚಿಂತನೆ ಮಾಡೋಣ. ಭಾವೈಕ್ಯತೆ ಎಂದರೇನು? ಆ ಭಾವೈಕ್ಯತೆಯನ್ನು ಸಾಧಿಸುವ ಸಾಧನಗಳು ಯಾವುವು? ಆ ಭಾವೈಕ್ಯತೆಯನ್ನು ಸಾಧಿಸಿದವರು ಹೆಂಗ ಬದುಕಿದರು ಅನ್ನೋದ್ರ ಬಗ್ಗೆ ಇವತ್ತ ಸ್ವಲ್ಪ ನೋಡೋಣ. ಮೊದಲಿಗೆ ಭಾವೈಕ್ಯತೆ ಎಂದರೆ ಏನು ಅನ್ನೋದನ್ನ ಚಿಂತನೆ ಮಾಡೋಣ. ಕೆಲವೊಂದು ಜನ ಈ ಭಾವೈಕ್ಯತೆಗೆ ಲಕ್ಷಣಗಳನ್ನು ಬರ್ಕೊಂಡು ಬಂದಿದ್ದಾರೆ. ಭಾವೈಕ್ಯತೆ ಎಂದರೇನು ಅಂತ ಕೇಳಿದಾಗ ಬರೀತಾರೆ ಅವರು, ತಾನು ನಂಬಿದ ಧರ್ಮದಲ್ಲಿ ನಿಷ್ಠೆ ಉಳ್ಳವನಾಗಿ ಆ ಧರ್ಮದ ನಿಯಮಗಳನ್ನು ಸರಿಯಾಗಿ ಅರಿತುಕೊಂಡು ಆಚರಣೆ ಒಳಗೆ ತರುವುದರ ಜೊತೆಗೆ, ಅನುಷ್ಠಾನಕ್ಕೆ ತರುವುದರ ಜೊತೆಗೆ, ಇನ್ನೊಬ್ಬರು ನಂಬಿದ ಧರ್ಮವನ್ನು ಪ್ರಾಮಾಣಿಕವಾಗಿ ಗೌರವಿಸುವುದಕ್ಕೆ ಭಾವೈಕ್ಯತೆ ಅಂತ ಕರೀತಾರೆ. ಅಂದ್ರೆ ನಾನು ಯಾವ ಧರ್ಮವನ್ನ ನಂಬಿಕೊಂಡನಿ ಆ ಧರ್ಮದ ನಿಜವಾದ ಅರ್ಥವನ್ನು ನಾ ತಿಳ್ಕೊಳ್ಳಬೇಕು. ಆ ಧರ್ಮದಲ್ಲಿ ಹೇಳಲ್ಪಟ್ಟಿರುವಂತಹ ನಿಯಮಗಳನ್ನು ನಾನು ಮೊದಲು ಸರಿಯಾಗಿ ತಿಳ್ಕೋಬೇಕು. ಅದನ್ನು ನನ್ನ ಜೀವನದಲ್ಲಿ ನಾನು ಅನುಷ್ಠಾನಕ್ಕೆ ತರಬೇಕು. ಅದರ ಜೊತೆಗೇನೆ ಇನ್ನೊಬ್ಬರು ನಂಬಿರುವಂತಹ ಧರ್ಮವನ್ನ ಪ್ರಾಮಾಣಿಕವಾಗಿ ನಾನು ಗೌರವಿಸಬೇಕು. ಇದಕ್ಕೆ ಭಾವೈಕ್ಯತೆ ಅಂತ ಕರೀತಾರೆ. ಇದು ಒಬ್ಬರ ಅಭಿಪ್ರಾಯ. ಇನ್ನೊಬ್ಬರು ಈ ಭಾವೈಕ್ಯತೆ ಎಂದರೆ ಏನು ಅಂತ ಕೇಳಿದಾಗ ಬಹಳ ಸುಂದರವಾದಂತಹ ಒಂದು ಮಾತನ್ನು ಬರೀತಾರೆ. ಭಾವೈಕ್ಯತೆ ಅಂತಂದ್ರೆ ತಾನು ನಂಬಿದ ಪರಮಾತ್ಮನ ಆರಾಧನೆ ಅಥವಾ ಪ್ರಾರ್ಥನೆಯ ವಿಧಿಯಲ್ಲಿ ವಿಶ್ವಾಸವುಳ್ಳವನಾಗಿ, ಆ ಆರಾಧನೆಯಲ್ಲಿ ಆ ಪ್ರಾರ್ಥನೆಯಲ್ಲಿ ತನ್ಮಯನಾಗುವುದರ ಜೊತೆಗೆ ಇನ್ನೊಬ್ಬರು ನಂಬಿದ ಆರಾಧನೆಯನ್ನು ಪ್ರಾರ್ಥನೆಯ ವಿಧಿಯನ್ನು ಪ್ರಾಮಾಣಿಕವಾಗಿ ಪ್ರೀತಿಸುವುದಕ್ಕೆ,
ಆಧರಿಸುವುದಕ್ಕೆ ಭಾವೈಕ್ಯತೆ ಅಂತ ಕರೀತಾರೆ. ನಾನು ಒಂದು ರೀತಿ ಪರಮಾತ್ಮನ ಪೂಜೆಯನ್ನ ಮಾಡ್ತಿರ್ತನು, ಆರಾಧನೆಯನ್ನ ಮಾಡ್ತಿರ್ತನು. ಅದು ಪೂಜಾ ರೂಪದಿಂದ ಆಗಲಿ, ನಮಾಜ್ ರೂಪದಿಂದ ಆಗಲಿ, ಅಥವಾ ಧ್ಯಾನ ರೂಪದಿಂದ ಆಗಲಿ, ಆ ಭಗವಂತನ ಆರಾಧನೆಯನ್ನ ಭಿನ್ನ ಭಿನ್ನ ವಿಧಾನಗಳಲ್ಲಿ ನಾವು ಮಾಡ್ತಿರ್ತೀವಿ. ನಾವು ಮಾಡುವಂತ ಪರಮಾತ್ಮನ ಆರಾಧನೆಯ ವಿಧಿಯಲ್ಲಿ, ಪ್ರಾರ್ಥನೆಯ ವಿಧಿಯಲ್ಲಿ ನಾನು ತನ್ಮಯನಾಗಿರಬೇಕು. ತನ್ಮಯತೆಯಿಂದ ಆರಾಧನೆ ಪ್ರಾರ್ಥನೆ ನಾ ಮಾಡಬೇಕು. ಅದರ ಜೊತೆಗೇನೆ ಇನ್ನೊಬ್ಬರು ಆಯ್ಕೆ ಮಾಡಿಕೊಂಡಿರುವಂತಹ ಆರಾಧನೆಯ ವಿಧಿ ಏನದಲ್ಲ, ಪ್ರಾರ್ಥನಾ ವಿಧಿ ಏನದಲ್ಲ, ಅದನ್ನು ನಾನು ಅತ್ಯಂತ ಪ್ರೀತಿಯಿಂದ ಆದರಿಸಬೇಕು, ಗೌರವಿಸಬೇಕು, ಪ್ರೀತಿಸಬೇಕು. ಇದಕ್ಕೆ ಭಾವೈಕ್ಯತೆ ಅಂತ ಕರೀತಾರೆ. ಇದೊಂದು. ಇನ್ನೊಬ್ಬರು ಭಾವೈಕ್ಯತೆ ಎಂದರೆ ಏನು ಅಂತ ಕೇಳಿದಾಗ, ತಾನು ನಂಬಿದ ಧರ್ಮವು ಎಷ್ಟು ಸತ್ಯವಾಗುವುದೋ ನೋಡಿ, ಹೆಂಗದ, ತಾನು ನಂಬಿದ ಧರ್ಮವು ಎಷ್ಟು ಸತ್ಯವಾದುದೋ ಅದರಂತೆ ಇನ್ನೊಬ್ಬರು ನಂಬಿದ ಧರ್ಮವೂ ಕೂಡ ಅಷ್ಟೇ ಸತ್ಯವಾದುದು ಅಂತ ನಂಬುವುದಕ್ಕೆ ಭಾವೈಕ್ಯತೆ ಭಾವೈಕ್ಯತೆ ಅಂತ ಕರೀತಾರೆ. ಅಥವಾ ಇನ್ನೊಬ್ಬರು ಬರೀತಾರೆ, ತಾನು ನಂಬಿದ ಮೋಕ್ಷದ ಸಾಧನೆಗಳಲ್ಲಿ ವಿಶ್ವಾಸವುಳ್ಳವನಾಗಿ ಅವುಗಳನ್ನು ಅನುಷ್ಠಾನಕ್ಕೆ ತರುವುದರ ಜೊತೆಗೆ ಇನ್ನೊಬ್ಬರು ನಂಬಿದ ಮೋಕ್ಷದ ಸಾಧನೆಗಳನ್ನ ಪ್ರೀತಿಸುವ, ಗೌರವಿಸುವ, ಇದಕ್ಕೆ ಭಾವೈಕ್ಯತೆ ಭಾವೈಕ್ಯತೆ ಅಂತ ಕರೀತಾರೆ. ನಮ್ಮ ನಾಡಿನಲ್ಲಿ ಏನಾಗೈತಿ ಅಂತ ಕೇಳಿದರೆ, ನಮ್ಮ ದೇಶದಲ್ಲಿ ಏನಾಗೈತಿ ಅಂತ ಕೇಳಿದರೆ, ಜಗತ್ತಿನಲ್ಲಿ ದೇಶಕ್ಕೆ ಕಾಲಕ್ಕೆ ತಕ್ಕಂತೆ ನಾನಾ ಮತಗಳು ಹುಟ್ಟಿಕೊಂಡು ಅನೇಕ ಮಹಾನುಭಾವರು ಲೋಕ ಕಲ್ಯಾಣಕ್ಕಾಗಿ ಅವತರಿಸಿ ಬಂದರು. ಹಿಂಗಾಗಿ ನಾನಾ ಮತಗಳು ಹುಟ್ಟಿಕೊಂಡು, ನಾನಾ ಸಾಧನೆಗಳು ಹುಟ್ಟಿಕೊಂಡು, ಎಲ್ಲ ಮತಗಳು ಎಲ್ಲ ಸಾಧನೆಗಳು ಪರಮಾತ್ಮನ ಸಾಕ್ಷಾತ್ಕಾರ ಮಾಡಿಕೊಳ್ಳುವಂತ ಸಾಧನೆಗಳೇ, ಪಥಗಳೇ. ಎಲ್ಲ ಸಾಧನೆಗಳು ಪಥಗಳೇ, ಮಾರ್ಗಗಳೇ ಹೊರತು ಅವೇ ಪರಮಾತ್ಮ ಅಲ್ಲ ಅನ್ನೋದನ್ನು ತಿಳ್ಕೊಂಡು ಎಲ್ಲರೂ ನಂಬಿಕೊಂಡು ಬಂದಿರುವಂತಹ ಸಾಧನೆಗಳನ್ನ, ಎಲ್ಲರೂ ನಂಬಿಕೊಂಡು ಬಂದಿರುವಂತಹ ಧರ್ಮಗಳನ್ನ ಪ್ರಾಮಾಣಿಕವಾಗಿ ಗೌರವಿಸುವುದಕ್ಕೆ, ಪ್ರೀತಿಸುವುದಕ್ಕೆ ಭಾವೈಕ್ಯತೆ ಅಂತ ಕರೀತಾರೆ. ಇದು ಭಾವೈಕ್ಯತೆ. ಹಿಂಗ ನಮ್ಮ ಶರಣರು, ಸಂತರು, ಪೀರ ಪೈಗಂಬರರು ಈ ರೀತಿಯಾಗಿ ಬದುಕಿದರು. ನಿಮ್ಮೊಂದು ಸಣ್ಣ ಮಾತು ಹೇಳಬೇಕು ಅಂತಂದ್ರೆ, ಹಜರತ್ ಮೊಹಮ್ಮದ್ ಪೈಗಂಬರರು ಮಸೀದಿಯಲ್ಲಿ ಕುಳಿತಿದ್ರು. ಕೆಲವೊಂದು ಜನ ಕ್ರೈಸ್ತ ಧರ್ಮಕ್ಕೆ ಸೇರಿದಂಥವರು ಏನೋ ತಾತ್ವಿಕವಾದಂತಹ ಒಂದು ಚರ್ಚೆ ಮಾಡಬೇಕು ಅಂತ ಪೈಗಂಬರ ಬಳಿ ಬಂದ್ರು. ಬಹಳಷ್ಟು ಸಮಯ ತಾತ್ವಿಕ ಚಿಂತನೆ ನಡೀತು. ಬಳಿಕ ಅದೇ ದಿವಸ ರವಿವಾರ ಇರೋಣದರಿಂದ ಆ ಕ್ರೈಸ್ತ ಧರ್ಮದವರು ಪ್ರಾರ್ಥನೆ ಮಾಡಬೇಕಾಗಿತ್ತು. ಅದಕ್ಕೆ ಆ ಕಡೆ ಈ ಕಡೆ ಒಂದು ಜಾಗ ನೋಡ್ಲಾಕತ್ತಿದ್ರು. ಅದನ್ನ ಗುರುತಿಸಿರುವಂತಹ ಪೈಗಂಬರರು ಅವರಂತಾರ, ತಾವು ಕುಳಿತಿರುವಂತಹ ಮಸೀದಿಯಲ್ಲೇನೆ ಅಂತಾರ, ಇಲ್ಲಿ ಒಂದು ಕಡೆ ತಾವು ಪ್ರಾರ್ಥನೆ ಮಾಡ್ಕೋಬಹುದು, ಇಲ್ಲಿ ಮಾಡ್ಕೋರಿ ಅಂತ ಹೇಳಿ ತಮ್ಮ ಮಸೀದಿಯೊಳಗ ಒಂದು ಕಡೆ ಕ್ರೈಸ್ತ ಧರ್ಮದ ಮಹಾನುಭಾವರಿಗೆ ಪ್ರಾರ್ಥನೆಗೆ ಅನುಕೂಲ ಮಾಡಿಕೊಟ್ರು. ಇದು ಭಾವೈಕ್ಯತೆ. ಈ ರೀತಿಯಾಗಿ ನಾವು ಎಂದಪ್ಪ ಬದುಕೋದು. ರಾಮಕೃಷ್ಣ ಪರಮಹಂಸರು ಪ್ರತಿಯೊಂದು ಮಂದಿರಕ್ಕೆ ಹೋಗ್ತಿದ್ರು, ಪ್ರತಿಯೊಂದು ಮಸ್ಜಿದ್ಗಳಿಗೆ ಹೋಗ್ತಿದ್ರು, ಗುರುದ್ವಾರಕ್ಕೆ ಹೋಗ್ತಿದ್ರು, ಚರ್ಚ್ಗಳಲ್ಲಿ ಹೋಗ್ತಿದ್ರು. ಅವರವರು ಮಾಡುವಂತ ಆರಾಧನೆಯ ವಿಧಿ ಪ್ರಕಾರ ಅವರು ಆರಾಧನೆ ಮಾಡ್ತಿದ್ರು, ಅವರು ಪ್ರಾರ್ಥನೆ ಮಾಡ್ತಿದ್ರು. ಮಾತ್ರ ಒಂದು, ಅವರು ಎಲ್ಲೆಲ್ಲಿ ಹೋಗಿ ಯಾವ ರೀತಿ ಪ್ರಾರ್ಥನೆ ಮಾಡಿದರೂ ಆರಾಧನೆ ಮಾಡಿದರೂ ಕಂಡಂಥ ವಸ್ತು ಮಾತ್ರ ಸತ್ಯ ಒಂದೇ, ರಾಮಕೃಷ್ಣ ಪರಮಹಂಸ. ಇದು ನಿಜವಾದ ಭಾವೈಕ್ಯತೆ. ಇಂಥ ಭಾವೈಕ್ಯತೆ ನಮ್ಮಲ್ಲಿ ಯಾವಾಗ ಬಂದಿದೆ? ಇವು ಕೆಲವೊಂದು ಕಾರ್ಯಕ್ರಮ ನಡೀತಿರ್ತಾವ, ಸರ್ವಧರ್ಮ ಸಮ್ಮೇಳನ ಅಂತ ನಡೀತಿರ್ತಾವ, ಭಾವೈಕ್ಯತೆಯ ಸಮ್ಮೇಳನ ಅಂತ ನಡೀತಿರ್ತದೆ. ಸುಮ್ಮನೆ ನಾವು ಔಪಚಾರಿಕವಾಗಿ ವೇದಿಕೆ ಮೇಲೆ ಬರ್ತೀವಿ, ಮನಸ್ಸಿನಲ್ಲಿ ತಾವು ನಂಬಿರುವಂತಹ ಧರ್ಮದ ದುರಭಿಮಾನ ಸಾಕಷ್ಟು ತುಂಬಿಕೊಂಡಿರ್ತದೆ. ಸುಮ್ಮನೆ ಔಪಚಾರಿಕವಾಗಿ 4 ಮಾತುಗಳನ್ನು ಹೇಳಿ
ಪುನಃ ವಿಷಬೀಜಗಳನ್ನು ಬಿತ್ತಾ ಹೋಗ್ತೀವಲ್ಲ, ಇದು ಭಾವೈಕ್ಯತೆ ಅಲ್ಲ. ಭಾವೈಕ್ಯತೆ ಅಂತಂದ್ರೆ ಪ್ರಾಮಾಣಿಕವಾಗಿ ಎಲ್ಲರನ್ನು ಪ್ರೀತಿಸುವುದು, ಎಲ್ಲರನ್ನ ಗೌರವಿಸುವುದು, ಎಲ್ಲ ಧರ್ಮೀಯರನ್ನ ತಮ್ಮ ಸಹೋದರರಂತೆ ಕಾಣುವುದು, ಇದು ಭಾವೈಕ್ಯತೆ. ಇಂಥ ಭಾವೈಕ್ಯತೆಯನ್ನು ನಾವು ಸಾಧಿಸಬೇಕಾಗಿದೆ. ಹಾಗಾದರೆ ಆ ಭಾವೈಕ್ಯತೆಯನ್ನು ಸಾಧಿಸುವ ಸಾಧನಗಳು ಯಾವುವು ಅಂತ ನಾವು ಪ್ರಶ್ನೆ ಮಾಡಿದರೆ ಅದಕ್ಕೆ 2 ಸಾಧನೆಗಳು. ಒಂದು ವಿಶಾಲವಾದಂಥ ಅಧ್ಯಯನ ಚಿಂತನ ಇರಬೇಕು. ಎರಡನೇದ್ದು ಆತ್ಮಜ್ಞಾನಿಗಳ ಜೊತೆಗೆ ಅನುಭವ ಮಾಡ್ತಾ ಇರಬೇಕು, ಅವ್ರ ಜೊತೆಗೆ ಸತ್ಸಂಗ ಮಾಡ್ತಾ ಇರಬೇಕು. ಇವು ಭಾವೈಕ್ಯತೆಯನ್ನ ಸಾಧಿಸುವಂತ ಸಾಧನಗಳು. ಮೊದಲನೇದು ವಿಶಾಲವಾದಂಥ ಅರ್ಥದಲ್ಲಿ ನಮ್ಮ ಅಧ್ಯಯನ ಚಿಂತನ ಇರಬೇಕು. ಅದು ಹೆಂಗೆ ಅಂತ ಕೇಳಿದರೆ, ಈಗ ಕೆಲವೊಂದು ಜನ ನಾವು ಕುರಾನ್ ನಮ್ಮ ಧರ್ಮ ಗ್ರಂಥ ಅಂತ ಒಪ್ಪಿಕೊಂಡಿರ್ತೀವಿ, ಕುರಾನ್ ಅಭ್ಯಾಸ ನಾವು ಮಾಡ್ತಿರ್ತೀವಿ. ಅದರ ಜೊತೆಗೇನೆ ಇನ್ನುಳಿದ ಧರ್ಮ ಗ್ರಂಥಗಳ ಅಭ್ಯಾಸನೂ ನಮಗಿರಬೇಕು. ನಾ ಬರೇ ಕುರಾನ್ ಒಂದು ನೋಡಾಮ, ಕುರಾನ್ ಬಿಟ್ರೆ ಇನ್ನೊಂದು ಗ್ರಂಥ ನೋಡುವುದಿಲ್ಲ ಅಂತಂದ್ರೆ ನಮ್ಮ ಭಾವನೆ ವಿಶಾಲ ಆಗುವುದಿಲ್ಲ. ಕುರಾನ್ ಅಭ್ಯಾಸ ಮಾಡುವವರು ಜೊತೆಗೆ ವೇದೋಪನಿಷತ್ತುಗಳನ್ನು ಕೂಡ ಅಭ್ಯಾಸ ಮಾಡಬೇಕು, ವಚನ ಸಾಹಿತ್ಯವನ್ನು ಅಭ್ಯಾಸ ಮಾಡಬೇಕು, ಗುರು ಗ್ರಂಥಗಳನ್ನು ನೋಡಬೇಕು. ಆ ಬಳಿಕ ಕೆಲವೊಂದು ಜನ ವೇದ ಉಪನಿಷತ್ತುಗಳು ನಮ್ಮ ಪ್ರಮಾಣ ಗ್ರಂಥ ಅಂತ ಒಪ್ಪಿಕೊಂಡವರದಾರ. ಅವರು ಕೂಡ ಬರೇ ವೇದ ಉಪನಿಷತ್ತುಗಳನ್ನು ಓದ್ಕೋತ ಹೋಗಬಾರದು, ಅವರು ಕುರಾನ್ ಓದಬೇಕು, ಇನ್ನುಳಿದ ಧರ್ಮ ಗ್ರಂಥಗಳನ್ನು ಓದಬೇಕು. ಇನ್ನು ಕೆಲವೊಂದು ಜನ ವಚನ ಸಾಹಿತ್ಯ ನಮ್ಮ ಪ್ರಮಾಣ ಗ್ರಂಥಗಳು, ವಚನ ಸಾಹಿತ್ಯ ನಮ್ಮ ಪ್ರಮಾಣಗಳು ಅಂತ ಒಪ್ಪಿಕೊಳ್ಳುವಂತ ನಾವು ಜನ ಅದೀವಿ. ವಚನ ಸಾಹಿತ್ಯವನ್ನು ನೋಡೋದ್ರ ಜೊತೆಗೆ ಇನ್ನುಳಿದ ಗ್ರಂಥಗಳನ್ನು ನೋಡಬೇಕು. ಯಾಕೆ ನೋಡಬೇಕು ಅಂತ ಕೇಳಿದರೆ, ಪ್ರತಿಯೊಂದು ಧರ್ಮ ಗ್ರಂಥಗಳಲ್ಲಿ ಧರ್ಮದ ಬಗ್ಗೆ ವ್ಯಾಖ್ಯಾನ ಬರೆದಿದೆ, ದೇವರ ಬಗ್ಗೆ ತಿಳಿಸಿಕೊಟ್ಟಿರ್ತಾರೆ. ಇವನ್ನೆಲ್ಲ ನಾವು ನೋಡಿದಾಗ ಎಲ್ಲರೂ ಹೇಳಿದ್ದು ಧರ್ಮದ ಸ್ವರೂಪ, ಭಗವಂತನ ಸ್ವರೂಪ ಒಂದೇ ಅನ್ನೋದು ನಮಗೆ ಗೊತ್ತಾಗತ್ತೆ, ಅದನ್ನು ನೋಡಿದಾಗ. ಅದಕ್ಕೆ ನಾತ್ಮಿ ಬಂಧುಗಳೇ, ಕೇವಲ ಧರ್ಮದ ಬಗ್ಗೆನೇ ನಾವೊಂದು ಕೆಸೆಟ್ ಮಾಡೋರದೀವಿ. ನಾ ಅದರ ಬಗ್ಗೆನೇ ಇವತ್ತು ಹೇಳ್ಕೊತ ಕೂತ್ನಿ ಅಂತಂದ್ರೆ ಬಹುಶಃ ಅದೇ ವಿಸ್ತಾರ ಆಗಿ ಹೋಗ್ತದೆ. ಆ ಬಳಿಕ ತಾವು ಅದನ್ನ ಕೇಳ್ಕೊಳ್ಬಹುದು. ಪರಮಾತ್ಮನ ಸ್ವರೂಪದ ಬಗ್ಗೆನೇ ಒಂದು ಕೆಸೆಟ್ ಅದ, ತಾವು ಅದನ್ನು ನೋಡಿ ಕೇಳ್ಕೋಬೇಕು. ಒಟ್ಟಾರೆ ನನ್ನ ಅಭಿಪ್ರಾಯ ಏನು ಅಂತ ಕೇಳಿದ್ರೆ, ಇನ್ನುಳಿದ ಧರ್ಮ ಗ್ರಂಥಗಳನ್ನ ನೋಡ್ತಾ ಇರಬೇಕು, ತನ್ನ ಧರ್ಮ ಗ್ರಂಥವನ್ನು ನೋಡುವುದ್ರ ಜೊತೆಗೆ. ಇದರಿಂದ ಭಾವನೆ ವಿಶಾಲ ಆಗ್ತದೆ. ಧರ್ಮದ ಸ್ವರೂಪ ಯಾರ್ಯಾರು ಏನೇನು ಹೇಳಿದ್ರು, ದೇವರ ಸ್ವರೂಪ ಯಾರ್ಯಾರು ಏನೇನು ಹೇಳಿದ್ರು ಅನ್ನೋದು ಗೊತ್ತಾಗ್ತದೆ, ಭಾವನೆ ವಿಶಾಲ ಆಗ್ತದೆ. ಇದು ಒಂದು ವೇಳೆ ನೀವು ಅಷ್ಟೆಲ್ಲ ನಾವು ಎಲ್ಲಿ ಓದುನ್ರಿ, ಬರೇ ಒಂದ ನಮ್ಮ ಧರ್ಮದ ಗ್ರಂಥ ಓದಾಕ ನಮಗ ಆಯುಷ್ಯ ಸಾಲ್ವಲ್ತಾಗೈತಿ, ಇನ್ನುಳಿದ ಧರ್ಮ ಗ್ರಂಥಗಳನ್ನ ನಾವು ಯಾವಾಗ ನೋಡೋನು, ನಮಗಟ್ಟ ಜೀವನದೊಳಗೆ ಬಿಡುವರ ಎಲ್ಲೈತಿ, ಯಾವಾಗ ನಾವು ಅಧ್ಯಯನ ಮಾಡೋನು ಅಂತ ನೀವು ಅನ್ಬಹುದು. ಅದಕ್ಕಿಂತಲೂ ಒಂದು ಸುಲಭವಾದಂತಹ ಮಾರ್ಗದ, ಅದೇನು ಅಂತ ಕೇಳಿದ್ರೆ, ನಿಜವಾದ ಆತ್ಮಜ್ಞಾನಿಗಳ ಜೊತೆಗೆ ಅನುಭವ ಮಾಡುವುದು, ಸತ್ಸಂಗ ಮಾಡುವುದು. ನಿಜವಾದ ಆತ್ಮಜ್ಞಾನಿಗಳು ಅವರು ಸರ್ವಧರ್ಮ ಸಮನ್ವಯಗಳು. ಅವರಲ್ಲೇ ಜಾತಿ ಮತ ಪಂಥಗಳ ಭೇದ ಭಾವನೆ ಇರುವುದಿಲ್ಲ. ಅವರ ಉಪದೇಶ ಬಹಳ ವಿಶಾಲ ಇರ್ತದೆ. ಅದು ಹೆಂಗ ಅಂತ ಕೇಳಿದ್ರೆ, ನಿಮಗ ಒಂದು ವಚನದಿಂದ ಹೇಳಬಹುದು. ಬಸವಣ್ಣವರ ಒಂದು ವಚನದ ಎಷ್ಟು ಸುಂದರವಾದಂತಹ ವಚನ. ನೆಲವೊಂದೇ ಹೊರಗೇರಿ ಶಿವಾಲಯಕ್ಕೆ, ನೆಲವೊಂದೇ ಹೊರಗೇರಿ ಶಿವಾಲಯಕ್ಕೆ, ಜಲವೊಂದೇ ಶೌಚಾಚಮನಕ್ಕೆ, ಕುಲವೊಂದೇ ತನ್ನ ತಾನರಿದವಂಗೆ, ಫಲವು ಒಂದೇ ಷಡ್ದರ್ಶನ ಮುಕ್ತಿಗೆ, ನಿಲವು ಒಂದೇ ಕೂಡಲ ಸಂಗಮ ದೇವ,
ನಿಮ್ಮನರಿದವಂಗೆ ಅಂತಂದ್ರು. ನೋಡ್ರಿ, ಎಂಥ ತತ್ವವನ್ನು ನಮಗೆ ಇಲ್ಲಿ ಹೇಳಿಕೊಡ್ತಾರೆ. ನೆಲವೊಂದೇ ಹೊರಗೇರಿ ಶಿವಾಲಯಕ್ಕೆ. ನಾವು ನೀವು ಬಳಸುವಂತ ನೆಲ ಒಂದೇ ಅದ, ಭೂಮಿ ಒಂದೇ ಅದ. ನಾವೆಲ್ಲರೂ ಇದೇ ಭೂಮಿ ಮೇಲೆ ಮನೆ ಕಟ್ಟಿಕೊಂಡದೀವಿ. ಒಂದು ದಿವಸ ಈ ಭೂಮಿ ನಾವು ಮನೆ ಕಟ್ಟುವಾಗ ನೀ ಯಾ ಜಾತ್ಯವ ಅಂತ ಕೇಳಿದ್ರಿ. ನಾವು ಮಂದಿರವನ್ನು ಕಟ್ಟುವಾಗ ನೀವು ಯಾವ ಧರ್ಮಕ್ಕೆ ಸೇರಿದವರು ಅಂತ ಕೇಳಿದ್ರಿ? ಇಲ್ಲ. ನಾವು ಮಸೀದಿಯನ್ನು ಕಟ್ಟುವಾಗ ಅದು ನಿಷೇಧ ಮಾಡೈತೇನು? ಇಲ್ಲ. ನಾವು ಚರ್ಚ್ ಕಟ್ಟುವಾಗ ಬ್ಯಾಡ ಅಂದತೇನು ಭೂಮಿ? ಇಲ್ಲ. ನಾವು ಗುರುದ್ವಾರವನ್ನು ಕಟ್ಟುವಾಗ ಈ ಭೂಮಿ ಬ್ಯಾಡ ಅಂದತೇನು? ಇಲ್ಲ. ಎಲ್ಲರಿಗೂ ಸಮಾನವಾದಂತ ಅವಕಾಶವನ್ನು ಕೊಟ್ಟಿದೆ. ನಾವೆಲ್ಲರೂ ಬಳಸುವಂತ ನೆಲ ಒಂದೇ ಅದ. ಆ ಭೂಮಿ ನಮ್ಮಲ್ಲಿ ಏನು ಭೇದ ಭಾವ ಮಾಡಲಿಲ್ಲ. ನಾವು ಮಾತ್ರ ನಮ್ಮೊಳಗ ಭೇದ ಭಾವ ಮಾಡ್ಕೊತೀವಿ. ನೀಯಾಕ ನಮ್ಮಲ್ಲಿ, ನೀಯಾಕ ನಮ್ಮಲ್ಲಿ ಅಂತೀವಿ. ಆದ್ರೆ ಭೂಮಿ ಹಂಗ ಅನ್ಲಿಲ್ಲ. ಅದರಂತೆ ಜಲ, ನೀರು, ನಾವೆಲ್ಲ ಬಳಸುವಂತ ನೀರು ಒಂದದ. ನಾವು ನೀರು ಎದಕ್ಕೆ ಬಳಸ್ತೀವಿ ಅಂತ ಕೇಳಿದ್ರೆ, ನಾವು ಕುಡಿಲಾಕು ನೀರು ಬಳಸ್ತೀವಿ, ಸ್ನಾನಕ್ಕೂ ನೀರು ಬಳಸ್ತೀವಿ, ಶೌಚಕ್ಕೂ ನೀರು ಬಳಸ್ತೀವಿ. ಮಂದಿರಕ್ಕೆ ಹೋಗುವವರು ಮಂದಿರದೊಳಗೂ ಆ ನೀರು ಬಳಸ್ತೀವಿ. ಮಸೀದಿಗೆ ಹೋಗುವವರು ಮಸೀದಿ ಒಳಗೂ ಆ ನೀರು ಬಳಸ್ತೀವಿ. ಚರ್ಚ್ಗೆ ಹೋಗುವವರು ಆ ಚರ್ಚ್ದೊಳಗೂ ನಾವು ಆ ನೀರು ಬಳಸ್ತೀವಿ. ಎಲ್ಲರೂ ಆ ನೀರನ್ನು ಬಳಸ್ತೀವಿ. ಆ ನೀರು ಮಾತ್ರ, ಆ ಜಲ ಮಾತ್ರ, ನೀವು ಯಾರು, ನನ್ನ ಯಾಕೆ ಬಳಸ್ತೀರಿ, ನಿಮ್ಮ ಜಾತಿ ಯಾವ್ದು ಹೇಳ್ರಿ, ನಿಮ್ಮ ಧರ್ಮ ಯಾವ್ದು ಹೇಳ್ರಿ, ನಿಮ್ಮ ಪಂಥ ಯಾವ್ದು ಹೇಳ್ರಿ ಅಂತ ಒಂದು ದಿವಸ ನಮ್ಮನ್ನು ಕೇಳಿ. ಇದರಂತೆ ಸಮಗ್ರ ಭಗವಂತನ ಸೃಷ್ಟಿ ಸರ್ವರಿಗೂ ಸಮಾನದ. ಇದರಂತೆ ಕುಲವೊಂದೇ ತನ್ನ ತಾನರಿದವಂಗೆ. ಬಸವಣ್ಣವರು ಮೊದಲಿನ 2 ಮಾತುಗಳಲ್ಲಿ ಸಮಗ್ರ ಸೃಷ್ಟಿ ಎಲ್ಲರಿಗೂ ಒಂದ ಅತಿ ಅನ್ನೋದನ್ನು ಹೇಳಿದ್ರು. ನೆಲವೊಂದೇ ಹೊರಗೇರಿ ಶಿವಾಲಯಕ್ಕೆ, ಜಲವೊಂದೇ ಶೌಚಾಚಮನಕ್ಕೆ ಅಂತ ಈ 2 ಮಾತುಗಳಿಂದ ಸಮಗ್ರ ಸೃಷ್ಟಿ ಸರ್ವರಿಗೂ ಸಮಾನ ಐತೆ ಅಂತ ಹೇಳಿದ್ರು. ಅದರ ಜೊತೆಗೆ ಇನ್ನ ತತ್ವವನ್ನು ಹೇಳ್ತಾರೆ. ಕುಲವೊಂದೇ ತನ್ನ ತಾನರಿದವಂಗೆ. ಯಾರು ತಮ್ಮ ಯಥಾರ್ಥ ಆತ್ಮ ಸ್ವರೂಪದ ಜ್ಞಾನ ಮಾಡಿಕೊಂಡಿರ್ತಾರೋ ಅವರಿಗೆ ಒಂದೇ ಕುಲ. ಈ 18 ಕುಲದ ಭ್ರಾಂತಿ ಎಲ್ಲ ದೂರಾಗಿ ಹೋಗಿರ್ತದೆ. ಒಂದೇ ಕುಲ, ಅದು ಆತ್ಮ ಕುಲ, ಅದು ಸಚ್ಚಿದಾನಂದ ಸ್ವರೂಪವಾದಂತಹ ಕುಲ. ಅವರಿಗೆ ಒಂದೇ ಕುಲ. ಈ ವಿಶ್ವ ಅವರ ದೃಷ್ಟಿಯೊಳಗ ಇದು ಒಂದೇ ಕುಟುಂಬ. ಅದಕ್ಕೆ ಒಂದು ಮಂತ್ರದ ಅಯಂ ನಿಜ ಪರೋವೇತ್ತಿ ಗಣನಾ ಲಘುಚೇತಸಾಂ. ಅಯಂ ನಿಜ ಪರೋವೇತ್ತಿ ಗಣನಾ ಲಘುಚೇತಸಾಂ ಉದಾರ ಚರಿತಾನಾಂ ವಸುಧೈವ ಕುಟುಂಬಕಂ. ಇವರು ನಮ್ಮವರು, ಇವರು ನಮ್ಮವರು ಅಲ್ಲ ಅಂತ ಯಾವ ವಿಚಾರ ಮಾಡ್ತಿರ್ತಾನೋ, ಯಾವ ಭೇದ ದೃಷ್ಟಿಯಿಂದ ನೋಡ್ತಿರ್ತಾನೋ, ಅವ ಸಣ್ಣವರೊಳಗೆ ಸಣ್ಣವ, ಎಲ್ಲಕ್ಕಿಂತ ಸಣ್ಣವ. ಉದಾರ ಚರಿತಾನಾಂ, ಉದಾರ ಚಾರಿತ್ರ್ಯ ಉಳ್ಳವರಿಗೆ, ತಮ್ಮ ಯಥಾರ್ಥ ಸ್ವರೂಪದ ಜ್ಞಾನ ಆದವರಿಗೆ ವಸುಧೈವ ಕುಟುಂಬಕಂ. ಇಡೀ ಪೃಥ್ವಿ, ಇಡೀ ಸೃಷ್ಟಿ ಅವರಿಗೆ ಒಂದೇ ಒಂದು ಕುಟುಂಬ ಅಂತ ಅನುಭವ ಬರ್ತದೆ. ಅಂಥವ್ರ ಸಂಗ ನಾವು ಮಾಡಬೇಕು. ಅದಕ್ಕೆ ಹೇಳಿದ್ರು ಕುಲ ಒಂದೇ ತನ್ನ ತಾನರಿದವನು. ಆಮೇಲೆ ಫಲ ಒಂದೇ ಷಡ್ದರ್ಶನ ಮುಕ್ತಿಗೆ. ನಾವು ಆಗಲೇ ಹೇಳಿನಲ್ಲ, ನಮ್ಮ ಜಗತ್ತಿನಲ್ಲಿ ಆಗಲಿ, ನಮ್ಮ ಭಾರತದೊಳಗಾಗಲಿ, ದೇಶಕ್ಕೆ ಕಾಲಕ್ಕೆ ತಕ್ಕಂತೆ ಅನೇಕ ಮಹಾತ್ಮರು ಬಂದರು, ಅನೇಕ ಮತಗಳು ಹುಟ್ಟಿಕೊಂಡು, ಅನೇಕ ಸಂಪ್ರದಾಯಗಳು ಹುಟ್ಟಿಕೊಂಡು, ಅನೇಕ ಮೋಕ್ಷದ ಸಾಧನೆಗಳು ಹುಟ್ಟಿಕೊಂಡು, ಆದರೂ ಕೂಡ ಎಲ್ಲ ಮತದವರು ಎಲ್ಲ ಸಾಧನೆಗಳ ಮುಖಾಂತರ ಅವರು ಸಾಧನಾ ಮಾಡ್ತಾ ಬಂದರೂ ಕೂಡ ಮೋಕ್ಷ ರೂಪ ಫಲ ಒಂದೇ ಎಲ್ಲರಿಗೂ. ಇದನ್ನು ಬಸವಣ್ಣವರು ಹೇಳ್ತಾರೆ. ಫಲ ಒಂದೇ ಷಡ್ದರ್ಶನ ಮುಕ್ತಿಗೆ. ಯಾವುದೇ ಮಾರ್ಗದಿಂದ ಬರಲಿ ಅವರಿಗೆ ಮುಕ್ತಿ ರೂಪ ಫಲ ಒಂದೇ ಅಂತ ಹೇಳಿದರು. ಅದರಂತೆ ನಿಲವು ಒಂದೇ ಕೂಡಲ ಸಂಗಮ ದೇವ ನಿಮ್ಮ ನರಿದವಂಗೆ. ನಿಲವು ಅಂತಂದ್ರೆ ಅವರ ನಿಶ್ಚಯ ಅಂತ ಒಂದರ್ಥ. ನಿಲವು ಅಂತಂದ್ರೆ ಅವರು ಹೋಗಿ ಕೂಡುವಂತ ಸ್ಥಾನ, ಅದು ಒಂದೇ. ಈಗ ನದಿಗಳು ಬೇರೆ ಬೇರೆ ದೇಶದಲ್ಲಿ ಬೇರೆ ಬೇರೆ ಹೆಸರಿನಿಂದ ಬೇರೆ ಬೇರೆ ರೂಪವನ್ನ ಧಾರಣ ಮಾಡಿಕೊಂಡು ಅವು ಸಮುದ್ರಕ್ಕೆ ಹೋಗಿ ಸೇರ್ತಾವೆ.
ಎಲ್ಲ ನದಿಗಳಿಗೆ ಸಮುದ್ರವೇ ಗುರಿ, ಸಮುದ್ರ ಸೇರುವುದೇ ಅವತರ ಗುರಿ. ಹೆಂಗೋ ಹಂಗ ಎಲ್ಲ ಮತ ಪಂಥಗಳ ಗುರಿ ಆ ಭಗವಂತನನ್ನು ಹೋಗಿ ಸೇರು ಅಂದ ಬಳಿಕ ಫಲವೊಂದೇ ಷಡ್ದರ್ಶನ ಮುಕ್ತಿಗೆ, ನಿಲವು ಒಂದೇ ಕೂಡಲ ಸಂಗಮ ದೇವ ನಿಮ್ಮ ನರಿದವಂಗೆ ಅಂತಂದ್ರು. ಇಂಥ ಮಾತುಗಳನ್ನ ಹೇಳುವಂಥ ತತ್ವಜ್ಞಾನಿಗಳೇನಿರ್ತಾರಲ್ಲ ಅವ್ರ ಸಂಘ ನಮಗಿತ್ತು ಅಂತಂದ್ರೆ ಅನಾಯಾಸವಾಗಿ ನಮ್ಮಲ್ಲಿ ವಿಶಾಲ ಭಾವನೆ ಬಂದ್ಬಿಡ್ತದೆ, ವಿಶಾಲ ಭಾವನೆ ಬಂದ್ಬಿಡ್ತದೆ. ಇದಕ್ಕೊಂದು ಶಿಶುನಾಳ ಶರೀಫ್ ಸಾಹೇಬರ ಒಂದು ಪದ್ಯ ಸುಮ್ಮನೆ ನಿಮಗೆ ಓದಿ ಬಿಡ್ತೀನಿ, ನೋಡ್ಕೋಬೇಕು. ಅವರಂತಾರೆ, ಬೋಧ ಒಂದೇ ಬ್ರಹ್ಮನಾದ ಒಂದೇ, ಬೋಧ ಒಂದೇ ಬ್ರಹ್ಮನಾದ ಒಂದೇ, ಸಾಧನ ಮಾಡುವ ಹಾದಿ ಒಂದೇ, ಆದಿ ಪದ ಒಂದೇ. ಎಂಥ ಭಾವೈಕ್ಯತೆ! ಬಿಂದು ಒಂದೇ ನಿಜಾನಂದ ಒಂದೇ, ಬಿಂದು ಒಂದೇ ನಿಜಾನಂದ ಒಂದೇ, ತಂದೆ ಸದ್ಗುರು ಗೋವಿಂದ ಒಂದೇ, ಅಂದಿಗಿಂದಿಗೆ ತಂದೆ ಸದ್ಗುರು ಗೋವಿಂದ ಒಂದೇ, ದೋಷ ಒಂದೇ ನಿರ್ದೋಷ ಒಂದೇ, ದೋಷ ಒಂದೇ ನಿರ್ದೋಷ ಒಂದೇ, ಶಿಶುನಾಳಧೀಶನ ಭಾಷೆ ಒಂದೇ, ಭವನಾಶ ಒಂದೇ, ಶಿಶುನಾಳಧೀಶನ ಭಾಷೆ ಒಂದೇ, ಭವನಾಶ ಒಂದೇ. ಈ ರೀತಿಯಾಗಿ ಉಪದೇಶವನ್ನ ಮಾಡುವಂತ ತತ್ವಜ್ಞಾನಿಗಳ ಸಂಘ ನಮಗಿತ್ತು ಅಂತಂದ್ರೆ ನಮ್ಮ ಭಾವನೆ ವಿಶಾಲ ಆಗ್ತದೆ. ಅದರ ಜೊತೆಗೇನೆ ಇನ್ನೊಂದು ಮಾತು ನೆನಪಿನಲ್ಲಿ ಇಟ್ಟುಕೋಬೇಕು, ತತ್ವಜ್ಞಾನಿಗಳ ಸಂಘ ಮಾಡಬೇಕೇ ಹೊರತು ಮತಾಂಧರ ಸಂಘ ಮಾಡಬಾರದು, ಧರ್ಮಾಂಧರ ಸಂಘ ಮಾಡಬಾರದು, ಸ್ವಾರ್ಥಿಗಳ ಸಂಘ ಮಾಡಬಾರದು. ಮತಾಂಧರು ಅಂತಂದ್ರೆ ನಮ್ಮ ಮತಾನ ಶ್ರೇಷ್ಠ ಅಂತ ವಾದ ಮಾಡ್ತಾ ಇನ್ನುಳಿದ ಮತಗಳನ್ನ ಕಡೆಗಣಿಸುವಂಥವ್ರೇನದಾರಲ್ಲ ಅವರಿಗೆ ಮತಾಂಧರು ಅಂತ ಕರೀತಾರೆ. ಅಂಥವ್ರ ಸಂಘ ಇರಬಾರದು. ಧರ್ಮಾಂಧರು, ಧರ್ಮಾಂಧರು ಅಂತಂದ್ರೆ ತಮ್ಮ ಧರ್ಮವೇ ಶ್ರೇಷ್ಠ ಅಂತ ವಾದ ಮಾಡುತ್ತಾ ಇನ್ನುಳಿದ ಧರ್ಮಗಳನ್ನ ಕನಿಷ್ಠವಾಗಿ ಕಾಣುವಂಥವ್ರು ಯಾರದಾರೋ ಅವರಿಗೆ ಧರ್ಮಾಂಧರು ಅಂತ ಕರೀತಾರೆ. ಇನ್ನು ಸ್ವಾರ್ಥಿಗಳು ಅಂತಂದ್ರೆ ತಮ್ಮ ಸ್ವಾರ್ಥ ಸಾಧನೆಗಾಗಿ ಏನೆಲ್ಲ ಮಾಡ್ಲಕ್ಕೆ ಸಿದ್ಧಿರ್ತಾರೆ, ಏನೆಲ್ಲ ಮಾಡ್ತಾರೆ. ಸಮಾನತೆಯಿಂದ ಬದುಕುವಂಥ ನಮ್ಮಲ್ಲಿ ವಿಷಮತೆಯ ಬೀಜವನ್ನು ಬಿತ್ತಿರ್ತಾರೋ, ಜಾತೀಯತೆಯ ಬೀಜವನ್ನು ಬಿತ್ತಿರ್ತಾರೋ, ಕೋಮುವಾದವನ್ನ ನಿರ್ಮಾಣ ಮಾಡ್ತಿರ್ತಾರೋ, ನಮ್ಮ ಪರಸ್ಪರ ನಮ್ಮಲ್ಲಿ ಕಲಹಗಳನ್ನು ಉಂಟು ಮಾಡ್ತಿರ್ತಾರೋ. ಇಂಥವ್ರ ಸಂಘ ನಾವು ಎಂದೆಂದೂ ಮಾಡಬಾರದು. ಅದಕ್ಕೆ ಅವ್ರು ಹೇಳಿದರು, ನೀವು ಭಾವೈಕ್ಯತೆಯನ್ನ ಬೆಳೆಸ್ಕೋಬೇಕು ಅಂತಿದ್ರಿ ಅಂತಂದ್ರೆ ವಿಶಾಲವಾದಂತ ಅಧ್ಯಯನ ಇರಬೇಕು ಒಂದು, ಅಥವಾ ಆತ್ಮಜ್ಞಾನಿಗಳ ಸಂಘ ಇರಬೇಕು. ಇದರಿಂದ ಭಾವೈಕ್ಯತೆ ಬರ್ತದೆ. ಇನ್ನ ಭಾವೈಕ್ಯತೆಯನ್ನ ಸಾಧಿಸಿದವರು ಹೆಂಗ ಬದುಕಿದರು ಅನ್ನೋದ್ರ ಬಗ್ಗೆ ಸ್ವಲ್ಪ ನೋಡೋಣ. ಭಾವೈಕ್ಯತೆಯನ್ನು ಸಾಧಿಸಿದವರು ಹೆಂಗ ಬದುಕಿದರು ಅಂತಂದ್ರೆ ಸ್ನೇಹಿತರಾಗಿ ಬದುಕಿದರು, ಅದಕ್ಕೂ ಮೀರಿ ಗುರು ಶಿಷ್ಯರಾಗಿ ಬದುಕಿದರು. ಈ ನಾಡಿನಲ್ಲಿ ಅವರ ಸಂಕ್ಷಿಪ್ತ ಪರಿಚಯವನ್ನ ನಮ್ಮ ನಾಡಿನ ಶ್ರೇಷ್ಠ ಚಿಂತಕರಲ್ಲಿ ಒಬ್ಬರಾದ ಶ್ರೀ ರಹಮತ್ ತರೀಕೆರೆಯವರು ತಮ್ಮ ಕರ್ನಾಟಕದ ಸೂಫಿಗಳು ಎಂಬ ಗ್ರಂಥದಲ್ಲಿ ಅವರ ಪರಿಚಯವನ್ನ ಈ ರೀತಿಯಾಗಿ ಕೊಡ್ತಾರೆ. ಭಾವೈಕ್ಯತೆಯನ್ನು ಸಾಧಿಸಿದವರು ಸ್ನೇಹಿತರಾಗಿ ಗುರು ಶಿಷ್ಯರಾಗಿ ಯಾರ್ಯಾರು ಬದುಕಿದರು ಅಂತ ಕೇಳಿದರೆ, ಇಲಕಲ್ಲದ ಹಜರತ್ ಮುರ್ತುಜಾ ಖಾದರಿ ಸಾಹೇಬರು ಹಾಗೂ ಶ್ರೀ ಮಹಾಂತ ಶಿವಯೋಗಿಗಳು ಸ್ನೇಹಿತರಾಗಿ ಬಾಳಿ ಬದುಕಿದವರು. ಅದರಂತೆ ಗುಳ್ಳೆಂದ ಗಾದಿಲಿಂಗ ಮಹಾಸ್ವಾಮಿಗಳು ಹಾಗೂ ಹಜರತ್ ಶೇಖ್ ಶಾವಲಿ ಸಾಹೇಬರು ಸ್ನೇಹಿತರಾಗಿ ಬದುಕಿದವರು. ನಿಡುವಂಚಿ ಭದ್ರೇಶ್ವರರು ಹಾಗೂ ತುರಾ ಸಾಹೇಬರು ಕೂಡಿ ಬಾಳಿದರು. ಗೂಗಿ ಚಂದಾ ಸಾಹೇಬರು ಹಾಗೂ ಡಿಗ್ಗಿ ಸಂಗಮನಾಥರು ಅನ್ಯೋನ್ಯತೆಯಿಂದ ಸಂಚರಿಸಿದವರು. ಮೀರಜದ ಮೀರಾ ಸಾಹೇಬರು
ಹಾಗೂ ಕಾಡಸಿದ್ದೇಶ್ವರರು ಇವರು ಕೂಡ ಕೂಡಿ ಸಂಚಾರ ಮಾಡಿದಂಥ ಮಹಾನುಭಾವರು. ನಾಸಿರುದ್ದೀನ್ ಸಾಹೇಬರು ಹಾಗೂ ಗುಲ್ಸುಮರದ ಸಿದ್ಧಲಿಂಗ ಮಹಾಸ್ವಾಮಿಗಳು ಕೂಡಿ ನಡೆದಾಡಿದವರು. ಗುಲ್ಬರ್ಗಾದ ಖ್ವಾಜಾ ಬಂದೇ ನವಾಜರು ಹಾಗೂ ಶರಣ ಬಸವೇಶ್ವರರು ಕೂಡಿ ಬದುಕಿದವರು. ಗುಡೇಕಲ್ ಅಲ್ಲಿ ಸಾಹೇಬರು ಹಾಗೂ ಶಿಲವೇರಿ ಶಿವಪ್ಪನವರು ಕೂಡಿ ಬಾಳಿದವರು. ಕಡಕೊಳ್ಳದ ನಮ್ಮ ಮಡಿವಾಳಪ್ಪನವರು ಹಾಗೂ ಜನ್ನೂರದ ಜಲಾಲ ಸಾಹೇಬರು ಕೂಡಿ ಬದುಕಿದವರು. ಹುಬ್ಬಳ್ಳಿಯ ಸಿದ್ಧಾರೂಢರು ಮತ್ತು ಕಬೀರದಾಸರು ಅಂತಂದ್ರೆ ಇವರು ಹೈದರಾಬಾದದ ನವಾಬರ ಸಂಬಂಧಿಕರು, ಬಳ್ಳಾರಿ ಕಡೆಯಿಂದ ಬಂದವರು. ಇವರ ಮೊದಲಿನ ಹೆಸರು ಸೈಯದ್ ಅಮೀನ್ ಅಂತಿತ್ತು. ಇವರು ಗುರು ಶಿಷ್ಯರಾಗಿ ಬಾಳಿದವರು. ತಿಂಥಣಿ ಮೌನೇಶ್ವರರು ಹಾಗೂ ಪೈಗಂಬರರ ಸಂದೇಶವನ್ನು ಬೀರುವ ಸೂಫಿಗಳು ಕೂಡಿ ಬಾಳಿದವರು. ಸಾವಳಗಿಯ ಶಿವಲಿಂಗೇಶ್ವರರು, ಖ್ವಾಜಾ ಬಂದಾ ನವಾಜರು ಕೂಡಿ ಬಾಳಿದವರು. ಅಂಕಲಿಗೆ ಅಡವಿ ಸಿದ್ದೇಶ್ವರರು, ಹಜರತ್ ಗಫೂರ್ ಪೀರ್ ಸಾಹೇಬರು ಕೂಡಿ ಬಾಳಿದವರು. ಕೊಡೇಕಲ್ಲ ಬಸವಣ್ಣನವರು ಹಾಗೂ ಸೂಫಿ ಸಂತರು ಕೂಡಿ ಬಾಳಿದವರು. ಅಷ್ಟೇ ಅಲ್ಲ, ಬಿಜಾಪುರದ ಖ್ವಾಜಾ ಅಮೀನುದ್ದೀನ್ ಚಿಸ್ತಿ ಸಾಹೇಬರು ಹಾಗೂ ಸಿರಹಟ್ಟಿ ಫಕೀರ್ ಸಾಹೇಬರು ಗುರು ಶಿಷ್ಯರಾಗಿ ಬಾಳಿದವರು. ಆಮೇಲೆ ಶಿಶುನಾಳದ ಶರೀಫ್ ಸಾಹೇಬರು, ಕಳಸದ ಗೋವಿಂದ ಭಟ್ರು ಇವರೆಲ್ಲ ಗುರು ಶಿಷ್ಯರಾಗಿ ಬಾಳಿ ಭಾವೈಕ್ಯತೆಯ ಸಂದೇಶವನ್ನು ಬೀರಿದಂಥ ಮಹಾನುಭಾವರು. ನಿಮಗೆ ಹೇಳಬೇಕು ಅಂತಂದ್ರೆ, ಬಿಜಾಪುರದ ಖ್ವಾಜಾ ಅಮೀನುದ್ದೀನ್ ಚಿಸ್ತಿ ಸಾಹೇಬರ ಒಂದು ಅತ್ಯಂತ ಮಹತ್ವಪೂರ್ಣವಾಗಿರುವಂಥ ಒಂದು ಲೀಲೆಯನ್ನು ಹೇಳಬೇಕು ಅಂತಂದ್ರೆ, ಬಿಜಾಪುರದಲ್ಲಿ ಗೌರಮ್ಮ ಶಿವಯ್ಯ ಅಂತ ಜಂಗಮ ದಂಪತಿಗಳಿದ್ದರು. ಇವರಿಗೆ ಬಹಳ ದಿನಗಳಿಂದ ಮಕ್ಕಳಾಗಿರಲಿಲ್ಲ. ಲಗ್ನ ಆಗಿ 10-15 ವರ್ಷಗಳಾದರೂ ಕೂಡ ಮಕ್ಕಳ ಆಗಿರಲಿಲ್ಲ. ಆರ್ಥಿಕದ ಕೊರತೆ ಏನಿರಲಿಲ್ಲ, ಆದರೂ ಮಕ್ಕಳ ಚಿಂತೆ ಮಾತ್ರ ಇವರಿಗೆ ಬಿಟ್ಟಿರಲಿಲ್ಲ. ಅದರಲ್ಲಿ ಶಿವಯ್ಯನವರು ಹೆಂಗೋ ಸ್ನೇಹಿತರ ಜೊತೆಗೆ ಹೊತ್ತು ಹಾಕ್ತಿದ್ರು. ಈ ಗೌರಮ್ಮ ಅಂತೇನಿದ್ರಲ್ಲ, ಬಹಳ ಸಾತ್ವಿಕ ಹೆಣ್ಮಗಳು, ಮೃದು ಹೃದಯದ ಹೆಣ್ಮಗಳು, ಮಕ್ಕಳದ ವೇದನೆಯನ್ನು ಬಹಳಷ್ಟು ಅನುಭವಿಸಿರುವಂತ ತಾಯಿ. ಮಕ್ಕಳ ಸಲುವಾಗಿ ಬಹಳಷ್ಟು ಕೊರಗ್ತಾ ಇದ್ದರು. ಮಕ್ಕಳಾಗದೆ ಇರುವುದಕ್ಕೆ 2 ಕಾರಣಗಳು. ಒಂದು, ಶಾರೀರಿಕ ದೋಷ ಇತ್ತು ಅಂತಂದ್ರೂ ಕೂಡ ಮಕ್ಕಳಾಗಲಿಲ್ಲ. ಇನ್ನೊಂದು, ಪೂರ್ವ ಜನ್ಮದ ಪಾಪ ಕರ್ಮದ ದೋಷ ಇತ್ತು ಅಂತಂದ್ರೂ ಮಕ್ಕಳಾಗಲಿಲ್ಲ. ಇನ್ನ ಶಾರೀರಿಕ ದೋಷ ಇದ್ದು ಮಕ್ಕಳಾಗಲಿಲ್ಲ ಅಂತಂದ್ರೆ ಅದು ವೈದ್ಯರು ಅದನ್ನ ನಿವೃತ್ತಿ ಮಾಡ್ತಾರೆ, ಆ ಮಾತು ಬೇರೆ. ಈ ಶಿವಯ್ಯ ಮತ್ತು ಗೌರಮ್ಮ ಸಾಕಷ್ಟು ವೈದ್ಯರಿಗೆ ಭೇಟಿಯಾಗಿದ್ರು, ಔಷಧ ಉಪಚಾರ ಮಾಡಿಕೊಂಡಿದ್ರು, ಆದರೂ ಕೂಡ ಅವರಿಗೆ ಮಕ್ಕಳಾಗಿರ್ಲಿಲ್ಲ. ಅದು ಕರ್ಮದ ದೋಷ ಇರಬಹುದು ಅಂತ ಕೊರಗ್ತಾ ಇದ್ರು. ಅದ್ರಾಗ ಮಕ್ಕಳ ಇಲ್ಲದವರಿಗೆ ಮಕ್ಕಳಿಲ್ಲದ ಚಿಂತೆ ಸ್ವಲ್ಪ ಆದ್ರೆ, ಈ ನೆರೆಹೊರೆಯವರು ಮಾತಾಡುವಂಥ ವೇದನೆ ಮಕ್ಕಳಿಲ್ಲದವ್ರಿಗೆ ಬಹಳ ಇರ್ತದೆ. ಅದೊಂದು ಚಿಂತೆ ಬಹಳ ಇರ್ತದೆ. ಅದು ಹೆಂಗೆ ಅಂತ ಕೇಳಿದ್ರೆ, ಮಕ್ಕಳಿಲ್ಲದವರಿಗೆ ನೆರೆಹೊರೆಯವರು ಹೆಂಗ ಮಾತಾಡ್ತಿರ್ತಾರೋ ಅನ್ನೋದಕ್ಕೆ ಒಬ್ಬ ಜಾನಪದ ಕವಿ ಬಹಳ ಚಂದ ಒಂದು ಮಾತನ್ನು ಬರೀತಾನೆ. ಅದೇನು ಬರಿತಾನು ಅಂತ ಕೇಳಿದ್ರೆ, ಬಾಲಕರಿಲ್ಲದ ಬಾಲಿದ್ಯಾತರ ಜನ್ಮವು ಬಾಡಿಗಿಯತ್ತು ದುಡಿದಂಗ ಬಾಳೆಯಲಿ ಹಾಸುಂಡು ಬೀಸಿ ಒಗದಂಗ. ನೋಡ್ರಿ ಹಂಗ ಮಾತಾಡ್ತಿರ್ತಾರ ನೋಡ್ರಿ. ಬಾಲಕರಿಲ್ಲದ ಬಾಲಿದ್ಯಾತರ ಜನ್ಮವು ಬಾಡಿಗೆ ಎತ್ತು ದುಡಿದಂಗ ಬಾಳೆಯಲ್ಲೇ ಹಾಸುಂಡು ಬೀಸಿ ಒಗದಂಗ ಅಂತ. ಎಟ್ಟನೂ ಆಗಬಾರದ್ರಿ ಆ ಮಕ್ಕಳಿಲ್ಲದವ್ರಿಗೆ. ಮಕ್ಕಳಿಲ್ಲದವರು ಅಂತಂದ್ರೆ ಅವ್ರದ್ದು ಜನ್ಮನ ಎದಕ್ಕೆ ಬ್ಯಾಡಂತ.
ಗಂಡನ ಮನೆಯೊಳಗ ಬಾಡಿಗೆ ಎತ್ತು ದುಡಿದಂಗ ಸತ್ ಹೋಗುದು, ದುಡಿದು ಸತ್ ಹೋಗುದಂತ. ಆ ಬಳಿಕ ಇನ್ನೊಂದು ಮಾತು ಬಹಳ ನೋವಾಗುವಂಥದ್ದು, ಬಾಳೆ ಎಲೆ ಹಾಸುಂಡು ಬೀಸಿ ಒಗದಂಗ. ಅಂದ್ರೆ ಮಕ್ಕಳಾಗ್ಲಿಲ್ಲ ಅಂತಂದ್ರೆ ಗಂಡ ಆ ಹೆಣ್ಮಗಳನ್ನ ಬಳಸಿಕೊತಾನು, ನಂತರ ಒಗೆದು ಬಿಡ್ತಾನು ಅನ್ನುವ ಮಾತ. ಮತ್ತು ಮಕ್ಕಳಾಗಲಾರದವರು ಈ ಮಾತನ್ನು ಕೇಳಿ ಎಷ್ಟು ನೋವು ಮಾಡ್ಕೋಬಾರದು. ಇನ್ನೊಂದು ಮಾತು ಬರೀತಾರೆ, ಬಂಜಿ ಬಾಗಿಲ ಮುಂದ ಬಂಗಾರದ ಒಳಕಲ್ಲು. ನೋಡ್ರಿ ಹೆಂಗ, ಬಂಜಿ ಬಾಗಿಲ ಮುಂದ ಬಂಗಾರದ ಒಳಕಲ್ಲು, ಬಂದು ಕುಟ್ಟಾಕ ಸೊಸೆ ಇಲ್ಲ, ಮಾನೋಮಿಗೆ ಬನ್ನಿ ಕೊಡಲಾಕ ಮಗನಿಲ್ಲ. ಅಂದ್ರೆ ಬಂಜಿ ಬಾಗಿಲ ಮುಂದೆ ಬಂಗಾರದ ಒಳಕಲ್ಲು ಅಂತಂದ್ರೆ ಬಹಳ ದೊಡ್ಡ ಶ್ರೀಮಂತರದಾರು ಅಂತಂದ್ರೆ ಅರ್ಥ. ಬಂಗಾರದ ಒಳಕಲ್ಲು, ಬೀಸುಕಲ್ಲು ಸಹಿತ ಬಂಗಾರದು ಬೆಳೆದು ಅಂತಂದ್ರೆ ಬಹಳ ದೊಡ್ಡ ಶ್ರೀಮಂತರು ಇದ್ದಂಗ ಅದ್ರ ಅರ್ಥ. ಆದ್ರೆ ಏನ್ ಮಾಡುದು, ಬಂಗಾರದ ಒಳಕಲ್ಲು ಇದ್ರೂ ಕೂಡ ಕುಟ್ಟಾಕ ಸೊಸಿ ಇಲ್ಲ ಅಂತ. ಆ ಬಳಿಕ ಮಾನೋಮಿ ಬಂತು ಅಂತಂದ್ರೆ, ಮಾನೋಮಿ ಹಬ್ಬ ಬಂತು ಅಂತಂದ್ರೆ, ದಸರಾ ಹಬ್ಬ ಬಂತು ಅಂತಂದ್ರೆ, ಮನ್ಯಾಗ ಮಕ್ಕಳು ಇದ್ರು ಅಂತಂದ್ರೆ ಅವು ಬಂಗಾರ ಕೊಡ್ತಿರ್ತಾರೆ, ಬನ್ನಿ ಕೊಡ್ತಿರ್ತಾರೆ. ಆ ಬನ್ನಿ ಕೊಡಾಕ ಮಗ ಇಲ್ಲ, ಎಷ್ಟು ಶ್ರೀಮಂತರಿದ್ರ ಏನ್ ಇವರು ಬಾಳೆ ಅಂತ ಹೇಳಿ ಎಂಥ ಚುಚ್ಚು ಮಾತಿದು. ಮಕ್ಕಳಿಲ್ಲದವರಿಗೆ ಎಂಥ ನೋವಾಗುವಂತ ಮಾತಿದು. ಅದು ನೆರೆಹೊರೆಯವರು ಮಾತಾಡ್ತಿರ್ತಾರೆ. ಅದರಂತೆ ಇನ್ನೊಂದು ಮಾತ, ಬಂಜಿ ಬಾಗಿಲ ಮುಂದೆ ಅಂಜೂರಿ ಗಿಡ ಹುಟ್ಟಿ ಟೊಂಗಿ ಟೊಂಗೆಲ್ಲ ಗಿಳಿ ಕೂತು ಹಾಡ್ಯಾವು, ಬಂಜಿ ನಿನ್ನ ಬದುಕು ಹೆರವರಿಗೆ. ಬಂಜಿ ಬಾಗಿಲ ಮುಂದೆ ಒಂದು ಅಂಜೂರಿ ಗಿಡ ಅಂತ, ಆ ಅಂಜೂರಿ ಗಿಡದ ತುಂಬೆಲ್ಲ ಟೊಂಗಿಗೆ ಗಿಳಿ ಬಂದು ಕುಂತಾವಂತ, ಮತ್ತ ಪದ ಹಾಡ್ಯಾವ. ಅವು ಹೇಳ್ಯಾವಂತ. ಏನ್ ಹೇಳ್ಯಾವು ಅಂತ ಕೇಳಿದ್ರೆ, ಬಂಜಿ ನಿನ್ನ ಬದುಕು ಹೆರವರಿಗೆ ಅಂತ. ಇಂಥ ಎಲ್ಲ ನೆರೆಹೊರೆಯವರು ಜನ ಮಾತಾಡ್ತಿರ್ತಾರೋ. ಹಂಗ ಗೌರಮ್ಮನಿಗೂ ಕೂಡ ಬಹಳಷ್ಟು ಜನ ಮಾತಾಡ್ತಿದ್ರು. ಮಕ್ಕಳಿಲ್ಲದ ಒಂದು ವೇದನೆ ಆದ್ರೆ ಈ ಜನ ಮಾತಾಡುವಂಥ ಒಂದು ವೇದನೆ ವಿಪರೀತ ಆತು. ಹಿಂಗಾಗಿ ಕೊರಗ್ತಾ ಇರುವುದನ್ನ ಒಮ್ಮೆ ನೋಡಿದ್ರು. ಉಣೆಗಿನ ಒಳ್ಳೆ ಜನನೂ ಇರ್ತಾರು, ನೋಡಿದ್ರು. ಅವ್ರು ಹೇಳಿದ್ರು, ಶಿವಯ್ಯ ಗೌರಮ್ಮ ಮಕ್ಕಳಿಲ್ಲ ಅಂತ ಹಿಂಗ ನೀವು ಮರೆತು ಕುಂಡ್ರಬೇಡ್ರಿ. ಇದ ನಮ್ಮ ಬಿಜಾಪುರದೊಳಗ, ಇದ ದರ್ಗಾದೊಳಗ ಖ್ವಾಜಾ ಅಮೀನ್ ಸಾಹೇಬರು ಅಂತ ಬಹಳ ದೊಡ್ಡ ಮಹಾತ್ಮರದಾರು. ಭಕ್ತರ ಕಾಮಧೇನು, ಕಲ್ಪ ವೃಕ್ಷರಾಗಿದಾರು. ಬೇಡಿದವರಿಗೆ ಬೇಡಿದ್ದನ್ನು ಕೊಡುವಂತ ಚಿಂತಾಮಣಿಯಾಗಿದಾರು. ಅವರ ಬಳಿಯಲ್ಲಿ ಹೋಗಿ ನಿಮ್ಮ ದುಃಖ ತೋಡ್ಕೋರಿ, ಆ ಅಪ್ಪ ನಿಮ್ ಮ್ಯಾಲ ಏನಾದ್ರೂ ಸ್ವಲ್ಪ ಆಶೀರ್ವಾದ ಮಾಡಿದ ಅಂದ್ರ, ಕರುಣಾ ತೋರಿದ ಅಂತಂದ್ರ ನಿಮಗ ಮಕ್ಕಳಾಕಾವು, ಹೋಗ್ರಿ ಅಂತ ನೆರೆಹೊರೆಯವರು ಒಳ್ಳೆ ಜನ ಈ ರೀತಿ ಹೇಳಿದಾಗ ಶಿವಯ್ಯ ಗೌರಮ್ಮ ಓಡಿ ದರ್ಗಾಕ್ಕೆ ಬಂದ್ರು. ಖ್ವಾಜಾ ಅಮೀನ್ ಸಾಹೇಬರಿಗೆ ಭೇಟಿ ಆದ್ರು. ಖ್ವಾಜಾ ಅಮೀನ್ ಸಾಹೇಬರು ಅಂತಂದ್ರೆ ಬಹಳ ದೊಡ್ಡ ಸೂಫಿ ಸಂತರವರು, ಸರ್ವಧರ್ಮ ಸಮನ್ವಯಿಗಳು. ಸ್ವತಃ ಅವರಿಗೆ ಕುರ್ಆನ್ ಹದೀಸ್ಗಳ ಜ್ಞಾನ ಅಷ್ಟೇ ಅಲ್ಲ, ವೇದ ಉಪನಿಷತ್ತುಗಳ ಜ್ಞಾನವೂ ಇತ್ತು, ಯೋಗದ ಜ್ಞಾನನೂ ಅವರಿಗಿತ್ತು. ಚೆನ್ನಾಗಿ ಸಂಸ್ಕೃತ ಭಾಷೆಯನ್ನ ಮಾತಾಡ್ತಿದ್ರು. ಸರ್ವಧರ್ಮ ಸಮನ್ವಯಿಗಳು ಆಗಿದ್ರು. ಅಷ್ಟೇ ಅಲ್ಲ, ಶಾಪಾನುಗ್ರಹ ಸಾಮರ್ಥ್ಯ ಉಳ್ಳವರು ಇದ್ರು. ಬಹಳ ದೊಡ್ಡ ತಪಸ್ವಿಗಳು ಇದ್ದರು, ಅನುಷ್ಠಾನ ಮೂರ್ತಿಗಳಿದ್ದರು, ನಿರ್ಭಿಡ ವ್ಯಕ್ತಿ ಇದ್ರು. ಅಂಥವ್ರ ಬಳಿಗೆ ಶಿವಯ್ಯ ಗೌರವಮ್ಮ ಬಂದು ಅವರ ಪಾದಕ್ಕೆ ಬೀಳ್ತಾರು. ಯಪ್ಪಾ, ಪರಮಾತ್ಮ ನಮಗೆ ಯಾವುದ್ರದ್ದು ಕೊರತೆ ಮಾಡಿಲ್ಲ, ಏನೆಲ್ಲ ಕೊಟ್ಟಾನು. ಖರೆ ಮಕ್ಕಳ ಭಾಗ್ಯ ಒಂದು ಇಲ್ಲಾಗೈತಿ, ಅದಕ್ಕೆ ನಾವು ಮರಗಲಾಕತ್ತೀವಿ. ಯಪ್ಪಾ, ನಮ್ಮ ಮ್ಯಾಲ ಸ್ವಲ್ಪ ಕೃಪಾ ಮಾಡು ಅಂತ ಪ್ರಾರ್ಥನೆ ಮಾಡಿ. ಆವಾಗ ಖ್ವಾಜಾ ಅಮೀನ್ ಸಾಹೇಬರು ನಕ್ಕರು. ಅವ್ರು ಹೇಳ್ತಾರು, ನಿಮಗ ಮಕ್ಕಳಾಗಲಿಲ್ಲ ಅಂತಂದ್ರೆ ಏನಾತವಾ, ಮಕ್ಕಳು ಯಾರಿಗೆ ಆಗ್ಯಾವಲ್ಲ ಅವ ನಮ್ಮ ಮಕ್ಕಳ ಅಂತ ತಿಳ್ಕೋರಿ ಅಂತ ಸಮಾಧಾನ ಹೇಳಿದರು. ಆದರೂ ಕೂಡ ಸಾಮಾನ್ಯ ಮಾನವರಿಗೆ ಅವ್ರು ಹೇಳುವಂತಹ ವಿಶಾಲ
ಅರ್ಥದ ಮಾತು ಗೊತ್ತಾಗ್ಲಿಲ್ಲ. ಯಪ್ಪ, ನಮ್ಮ ಮಕ್ಕಳ ನಮಗಾದಾವ ಹೊರತು, ನಮ್ಮ ಹೊಟ್ಟಿಲೆ ಹುಟ್ಟಿದ ಮಕ್ಕಳ ನಮಗಾದಾವ ಹೊರತು ಇನ್ನೊಬ್ಬರು ಮಕ್ಕಳು ನಮ್ಮ ಹೆಂಗಾಕಾವು ಅಂತ ಹೇಳಿದಾಗ ಮುಗ್ಧ ಭಕ್ತರಿಗೆ ಆಗಲಿ ಪರಮಾತ್ಮನ ಕೃಪೆಯಿಂದ ನಿಮಗೂ ಮಕ್ಕಳಾಕಾವು, ಇವು 4 ಕಾರಿಕೆ ತಗೋರಿ, ಆದ್ರೆ ಒಂದು ನೇಮ ಅಂತಂದ್ರು. ಈ 4 ಕಾರಿಕೆ ತಗೋರಿ, ಪ್ರಸಾದ ಮಾಡ್ರಿ, ನಿಮಗ 4 ಮಕ್ಕಳಾಕ. ಮಾತ್ರ ಒಂದು ಏನು ಅಂತ ಕೇಳಿದ್ರ, ಮೊದಲನೇ ಮಗನಿಗೆ ನಮಗ್ ಕೊಡ್ಬೇಕು. ಮೊದಲೊಂದು ಮಗ ಹುಟ್ಟಿತು ಅಂತಂದ್ರೆ 5-6 ವರ್ಷ ಆಗುವ ತನಕ ನಿಮ್ಮ ಹತ್ತಿರ ಇಟ್ಕೋರಿ, ಜೋಪಾನ ಮಾಡ್ರಿ. ನಂತರ ನಮ್ಮ ದರ್ಗಾಕ್ಕೆ ಬಂದು ಬಿಡಬೇಕು, ನಮ್ಮ ಸೇವಾಕ ಆ ಮಗುವನ್ನು ಕೊಡಬೇಕು. ಇದಕ್ಕೆ ಒಪ್ಪಿದ್ರೆ ನಿಮಗ ನಾನು ಆಶೀರ್ವಾದ ಮಾಡ್ತೇನೆ ಅಂತಂದಾಗ ಅವರಂದ್ರು, 4 ಮಕ್ಕಳಾಗುವಾಗ ಒಂದು ಮಗನ ಕೊಟ್ರೆ ನಮ್ದೇನು ಹೋಗ್ತತಿ ಅಂತ ಹೇಳಿ ಒಪ್ಪಿಕೊಂಡ್ರು. ಖ್ವಾಜಾ ಅಮೀನುದ್ದೀನ್ ಸಾಹೇಬರು ಪೂರ್ಣ ಅನುಗ್ರಹ ಮಾಡಿ ಆಶೀರ್ವಾದ ಮಾಡಿ 4 ಕಾರಿಕೆಗಳನ್ನು ಕೊಟ್ಟು ಕಳಿಸಿದರು. ಅತ್ಯಂತ ಶ್ರದ್ಧೆಯಿಂದ ಶಿವಯ್ಯ ಗೌರಮ್ಮ ಆ ಕಾರಿಕೆಗಳನ್ನು ತಗೊಂಡು ಬಂದರು, ಪ್ರಸಾದ ಮಾಡಿದರು. ನಂತರ ದಾಂಪತ್ಯ ಜೀವನ ನಡೆಸಿದರು. ಭಗವಂತನ ಕೃಪೆಯಿಂದ ಖ್ವಾಜಾ ಅಮೀನುದ್ದೀನ್ ಸಾಹೇಬರ ಅನುಗ್ರಹದಿಂದ 1 ವರ್ಷಕ್ಕೆ ಒಂದು ಗಂಡು ಮಗು ಹುಟ್ಟಿತು. ಮೊದಲನೇ ಮಗ ಹುಟ್ಟಿತು. ಅವನಿಗೆ ಚನ್ನವೀರ ಸ್ವಾಮಿ ಅಂತ ಹೆಸರಿಟ್ಟರು. ನಂತರ ಹಾಂಗ ಸ್ವಲ್ಪ ದಿವಸ ಹೋಗೋದ್ರೊಳಗ ಮತ್ತೊಂದು ಹುಟ್ಟಿತು, ಮತ್ತೊಂದು ಹುಟ್ಟಿತು, ಮತ್ತೊಂದು ಹುಟ್ಟಿತು. ಹಿಂಗ 4 ಮಕ್ಕಳು ಹುಟ್ಟಿದು, ಮನೆ ತುಂಬ ಮಕ್ಕಳಾದ್ರು. ನಂತರ ಖ್ವಾಜಾ ಅಮೀನುದ್ದೀನ್ ಸಾಹೇಬರ ಆಶೀರ್ವಾದದಿಂದ ನಮಗೆ ಮಕ್ಕಳಾದವು ಅಂತ ಸಂತೋಷ ಪಟ್ರು. ಶಿವಯ್ಯ ಬಹಳ ಸಂತೋಷ ಪಟ್ಟ. ಗೌರಮ್ಮ ಹಿಗ್ಗಿ ಕುಣಿದಾಡಿದ್ರು. ಆದ್ರೆ ನಿಮ್ಗೆ ಹೇಳ್ತನು, ತಂದೆ ತಾಯಿಗಳ ಮೋಹ ಏನು ಮಾಡಿತು ಅಂತ ಕೇಳಿದರೆ, ಅವರು ಖ್ವಾಜಾ ಅಮೀನುದ್ದೀನ್ ಸಾಹೇಬರಿಗೆ ಕೊಟ್ಟ ಬಂದಂತ ವಚನ ಮರೆತರು. ಮೊದಲನೇ ಮಗು 7-8 ವರ್ಷ ವಯಸ್ಸಿಂದ ಆತದು, ಚನ್ನವೀರ ಸ್ವಾಮಿ ಅಂತ ಹೇಳಿ. ಆದ್ರೆ 5-6 ವರ್ಷಕ್ಕನ ಹೋಗಿ ದರ್ಗಾಕ್ಕೆ ಬಿಟ್ಟು ಬರಬೇಕಾಗಿತ್ತು. ಅದು ಮಗನ ಮ್ಯಾಗಿನ ವಿಶೇಷವಾದಂತಹ ಪ್ರೀತಿ ಇರೋದ್ರಿಂದ, ಮೊದಲನೇ ಗಂಡು ಮಗ ಅಂತ ಅನ್ನುವ ಭಾವ ಇರೋದ್ರಿಂದ ದರ್ಗಾಕ್ಕೆ ಕಳಿಸುವುದು ಮರ್ತು ಬಿಟ್ರು. ನಂತರದ ಪ್ರಸಂಗ ನಿಮಗೇನು ಹೇಳಲಿ. ಯಾವಾಗ ಇವರು ಮಗನ್ನ ದರ್ಗಾಕ್ಕೆ ಕಳಿಸುವುದು ಮರೆತರೋ, ಆವಾಗ ಅದೇ ಮಗುವಿಗೆ ಚನ್ನವೀರ ಸ್ವಾಮಿಗೆ ಆರಾಮ ಉಳಿಲಿಲ್ಲ. ನೋಡಿ ಎಂಥ ದೈವ ಯೋಗಿದು. ಮಗುವಿಗೆ ಆರಾಮ ಉಳಿಲಿಲ್ಲ, ವಿಪರೀತ ಜ್ವರ ಬಂದು ಬಿಟ್ಟು ಯಾವ ವೈದ್ಯರನ್ನ ಕರೆದ ಉಪಚಾರ ಮಾಡಿದ್ರೂ ಪ್ರಯೋಜನ ಆಗಲಿಲ್ಲ. ಮಗು ದಿನೇ ದಿನೇ ಕ್ಷೀಣಿಸಲಾಕಿತ್ತು. ಕಡೆಕ ವೈದ್ಯರಂದ್ರು, ಈ ಹುಡುಗನ ಗುಣ ಮಾಡಕ್ ನಮಗ ಆಗಂಗಿಲ್ಲ, ಇನ್ನು ಹುಡುಗ ಇದು ಉಳಿಯಂಗಿಲ್ಲ, ನೀವು ಇನ್ನೇನ್ ಮಾಡ್ಕೋತೀರಿ ಮಾಡ್ಕೋರಿ, ನೀವು ಯಾರಿಗೆ ತೋರಿಸ್ತೀರಿ ತೋರಿಸ್ರಿ, ನಮಗಂತೂ ಆಗಂಗಿಲ್ಲ, ಈ ಹುಡುಗ ಉಳಿಯಂಗಿಲ್ಲ ಅಂತ ಹೇಳಿಬಿಟ್ರು. ಆವಾಗ ಅಳ್ಕೋತ ಕುಂತರು. ಆ ಮಗು ಇನ್ನೇನಪ್ಪ ಪ್ರಾಣ ಬಿಡ್ತತಿ ಅನ್ನೋ ಪರಿಸ್ಥಿತಿಗೆ ಆ ಮಗು ನಿಸ್ತೇಜ ಆಗಿಬಿಟ್ಟು, ಏನು ಪ್ರಾಣ ಹೋತನ್ನುವಂಗನ ಅವರಿಗೆ ಅನಿಸಿಬಿಟ್ಟು, ಆವಾಗ ಖ್ವಾಜಾ ಅಮೀನುದ್ದೀನ್ ಸಾಹೇಬರಂತೆ ಆ ಕೂಸಿನ ಎತ್ಕೊಂಡು ಬರ್ತಾರೆ. ಯಪ್ಪ, ನಿನ್ನ ಆಶೀರ್ವಾದದಿಂದ ಹುಟ್ಟಿದ ಮಗು ನೋಡು, ಸಾಯಕ್ ಹತ್ತೈತಿ ನೋಡು, ಸತ್ತು ಹೋಗೈತಿ ನೋಡು ಅಂತ ಅವ್ರ ಪಾದಕ್ಕಿಟ್ರು. ಆವಾಗ ಖ್ವಾಜಾ ಅಮೀನುದ್ದೀನ್ ಸಾಹೇಬರು ಹೇಳ್ತಾರೋ, ಏನುವ ಗೌರಮ್ಮ, ಏನೋ ಶಿವಯ್ಯ, ನಮಗ ಆ ಮಗುವಿನ ಕೊಡ್ರಿ ಅಂತ ನಾ ಅಂದಿದ್ನಿ, ನಮಗೂ ಕೊಡ್ಲಿಲ್ಲ, ಆ ಮಗು ನಿಮ್ಮದೂ ಆಗ್ಲಿಲ್ಲ, ಇನ್ನು ನಾ ಏನು ಮಾಡ್ಲಿ ಅಂತಂದಾಗ, ಯಪ್ಪ ಹಂಗ ಅನ್ಬೇಡ, ಈ ಮಗನ್ನ ನಿಮ್ಮ ದರ್ಗಾದಾಗ ಬಿಟ್ಟು ಹೋಗ್ತೀವಿ. ಈಗ ನಾವು ಈ ಮಗುವಿನನ್ನ ಬದುಕಿಸು, ನಾವೇನು ಮನೆಗೆ ಕರ್ಕೊಂಡು ಹೋಗಂಗಿಲ್ಲ ಅಂತ ಹೇಳಿದಾಗ ಖ್ವಾಜಾ ಅಮೀನುದ್ದೀನ್ ಸಾಹೇಬ್ರಂತಾರು, ನೋಡುವ ಮತ್ ಜೀವಂತ ಆದ ಬಳಿಕ ಮನೆಗೆ ಎಳ್ಕೊಂಡು ಹಾದಿ, ಜೀವಂತ ಅಕ್ಕ ನಾವು, ಖರೆ ನೀವು ಎಳ್ಕೊಂಡು ಹೋದ್ರೆ ಹೆಂಗವ, ನಮಗ್ ಬಿಟ್ಟು ಹೋಗ್ಬೇಕು ಅಂತಂದಾಗ, ಯಪ್ಪ ಅದು ಜೀವಂತರ ಆಗಲ್ಲ, ಅದು ನಿಮ್ಮ ದರ್ಗಾದಾಗ ಇದ್ರೆ ಸಾಕು, ನಿಮ್ಮ ಸೇವಾ ಮಾಡ್ಕೊತಿದ್ರೆ ಸಾಕು, ಇದನ್ನು ಬಿಟ್ಟ ಹೋಗ್ನು ಅಂತ ಹೇಳಿದಾಗ ಖ್ವಾಜಾ ಅಮೀನುದ್ದೀನ್ ಸಾಹೇಬರು
ಭಗವಂತನ ಸ್ಮರಣೆ ಮಾಡ್ತಾ ಲಾ ಇಲಾಹ ಇಲ್ಲಲ್ಲಾಹ ಮುಹಮ್ಮದುರ್ ರಸೂಲುಲ್ಲಾಹ ಅನ್ನುವಂತ ಮಂತ್ರ ಹೇಳುತ್ತಾ ಹಲವಾರು ಮಂತ್ರಗಳನ್ನು ಪಠಿಸುತ್ತಾ ಆ ಮಗುವಿನ ಮೇಲೆ ಊದುವುದರ ಜೊತೆಗೆ ಆ ಮಗುವಿನ ಮೇಲೆ ಕೈಯಾಡಿಸುವುದರ ಜೊತೆಗೆ ಅಯ್ಯ ಬಚ್ಚೆ ಅಲ್ಲಾಹಕ್ಕೆ ಹುಕುಂ ಸೆ ಉಠ್ ಜಾ ಅಂತಂದ್ರು. ಮಗ ಎದ್ದು ಕುಂತು ಬಿಡ್ತಾರೆ. ಚನ್ನವೀರ ಸ್ವಾಮಿ ಎದ್ದು ಕುಂತು ಬಿಡ್ತು. ಮಲಗಿದ ಹುಡುಗ ಎದ್ದು ಕುತ್ತಂಗ ಆತು. ಆ ಹುಡುಗ ಅಷ್ಟು ಆರಾಮಾಗಿ ಬಿಟ್ಟಿತ್ತು ಮಹಾತ್ಮರ ಹಸ್ತದಿಂದ. ನಂತರ ಎಲ್ಲರಿಗೂ ಸಂತೋಷ ಆಯ್ತು, ತಂದೆ ತಾಯಿಗಳಿಗೂ ಸಂತೋಷ ಆಯ್ತು. ಯಪ್ಪ ಈ ಮಗ ನಮ್ಮದಲ್ಲ, ಈ ಮಗ ನಿಮ್ಮದು ಅಂತ ಖ್ವಾಜಾ ಅಮೀನುದ್ದೀನ್ ಸಾಹೇಬರ ಪಾದಕ್ಕೆ ಹಾಕಿ ಗೌರಮ್ಮ ಶಿವಯ್ಯ ತಮ್ಮ ಮನೆಗೆ ಹೋದ್ರು. ನಂತರದಲ್ಲಿ ನಿಮಗೆ ಹೇಳ್ತನು, ಆ ಮಗುವಿನನ್ನ ಖ್ವಾಜಾ ಅಮೀನುದ್ದೀನ್ ಸಾಹೇಬರು ಬಹಳ ಪ್ರೀತಿಲೇ ಸಂರಕ್ಷಣೆ ಮಾಡಿ. ಆ ಬಳಿಕ ಖ್ವಾಜಾ ಅಮೀನುದ್ದೀನ್ ಸಾಹೇಬರು ನಮಾಜ್ ಮಾಡ್ತಿದ್ರು, ಕುರಾನ ಪಾರಾಯಣ ಮಾಡ್ತಿದ್ರು. ಆ ಮಗು ಚನ್ನವೀರ ಸ್ವಾಮಿ ಕುತ್ಕೊಂಡು ನೋಡ್ತಿತ್ತು. ನಂತರ ನನಗೂ ನಮಾಜ್ ಕಲಿಸ್ರಿ ಅನ್ನಾಕೈತು, ನನಗೂ ಕುರಾನ್ ಕಲಿಸ್ರಿ ಅನ್ನಾಕೈತು. ಆವಾಗ ಖ್ವಾಜಾ ಅಮೀನುದ್ದೀನ್ ಸಾಹೇಬರು, ನೋಡಪ್ಪ ನೀನು ಜಂಗಮರ ಹುಡುಗ, ನೀನು ನಿನ್ನ ಧರ್ಮಕ್ಕನುಸಾರವಾಗಿ ನೀನು ಸಾಧನೆ ಮಾಡು, ನಾನು ನನ್ನ ಧರ್ಮಕ್ಕನುಸಾರವಾದಂತ ನಮಾಜ ರೋಜಾ ನಾ ಮಾಡ್ತನು ಅಂತಂದಾಗ ಆ ಹುಡುಗ ಹೇಳ್ತು, ಯಪ್ಪ ಎಲ್ಲ ಧರ್ಮಗಳ ಎಲ್ಲ ಸಾಧನೆಗಳ ಗುರಿ ಒಂದಲ್ಲ, ಆ ಪರಮಾತ್ಮನ ಕಾಣುವಂತ ಗುರಿ ಒಂದ ಅಂತಂದಾಗ ಮತ್ತೆ ನಾ ನಮಾಜದ ಮುಖಾಂತರ ಪರಮಾತ್ಮನ ಯಾಕೆ ಕಾಣಬಾರ್ದು, ನನಗೆ ನಮಾಜ್ ಮಾಡೋದನ್ನು ಕಲಿಸ್ರಿ ಅಂತ ಆ ಚನ್ನವೀರ ಸ್ವಾಮಿ ಮಗು ಹೇಳಿದಾಗ ಬಹಳ ದಯಾವಂತರಾಗಿ ಖ್ವಾಜಾ ಅಮೀನುದ್ದೀನ್ ಸಾಹೇಬರು ಆ ಮಗುವಿಗೆ ಉಪದೇಶ ಕೊಟ್ಟರು, ಕುರಾನ್ ಕಲಿಸಿದರು, ಹದೀಸುಗಳನ್ನು ಹೇಳಿಕೊಟ್ರು, ನಮಾಜದ ವಿಧಿವಿಧಾನಗಳನ್ನು ಹೇಳಿಕೊಟ್ರು. ಅಷ್ಟೇ ಅಲ್ಲ, ಅವರಲ್ಲಿರುವಂತಹ ಅದ್ಭುತ ಯೋಗ ಶಕ್ತಿ ಏನಿತ್ತಲ್ಲ ಆ ಯೋಗ ಶಕ್ತಿಯನ್ನು ಅವರಿಗೆ ಹೇಳಿಕೊಟ್ರು, ಯೋಗವನ್ನು ಹೇಳಿಕೊಟ್ರು. ತಮ್ಮ ತಪಸ್ಸನ್ನು ಆ ಮಗುವಿಗೆ ಧಾರೆ ಎರೆದರು. ಖ್ವಾಜಾ ಅಮೀನುದ್ದೀನ್ ಸಾಹೇಬರ ಕೃಪಾ ಪಡೆದಿರುವಂತಹ ಚನ್ನವೀರ ಸ್ವಾಮಿ ಹುಡುಗ ಇಷ್ಟೊಂದು ಅದ್ಭುತ ಸಿದ್ಧಿ ಪಡೆದಲ್ಲ. ಅವನ್ ನಮಾಜ್ ಮಾಡ್ತಿದ್ದ ಅಂತಂದ್ರೆ ಅವ್ ನಮ್ಮ ನಿಮ್ಮಂಗ ನೆಲದ ಮೇಲೆ ನಮಾಜ್ ಮಾಡ್ತಿದ್ದಿಲ್ಲ, ಅವ ನೀರಿನ ಮೇಲೆ ನಿಂತುಕೊಂಡು ನಮಾಜ್ ಮಾಡ್ತಿದ್ದ ಚನ್ನವೀರ ಸ್ವಾಮಿ ಹುಡುಗ. ಆದ್ರೆ ನಿಮಗೆ ಹೇಳ್ತನು, ನಮ್ಮ ದೇಶದ ದುರ್ದೈವ ಏನೋ, ಈ ಕೋಮುವಾದಿಗಳು ಖ್ವಾಜಾ ಅಮೀನುದ್ದೀನ್ ಸಾಹೇಬರಿಗೂ ಮೆಚ್ಚಿಕೊಳ್ಳಿಲ್ಲ, ಚನ್ನವೀರ ಸ್ವಾಮಿಗೂ ಮೆಚ್ಚಿಕೊಳ್ಳಿಲ್ಲ, ನಿಂದ ಮಾಡ್ತಿದ್ರು. ನೋಡ ಜಂಗಮರ ಹೊಟ್ಟಿಲಿ ಹುಟ್ಟಿಗ್ಯಾರೆ, ಮುಸಲ್ಮಾನರನ್ನು ಗುಳುಗಳು ಮಾಡ್ಕೊಂಡ ಅಂತ ಚನ್ನವೀರ ಸ್ವಾಮಿಗೂ ಆ ಹುಡುಗನು ಬೈತಿದ್ರು, ಅವ್ರ ತಂದೆ ತಾಯಿಗಳಿಗೂ ಬೈತಿದ್ರು. ನಂತರ ಮುಸಲ್ಮಾನ ಬಾಂಧವರು ಜಂಗಮರ ಹುಡುಗನ ತಂದೆ ತಮ್ಮ ದರ್ಗಾದಾಗ ಇಟ್ಟುಕೊಂಡು ನಾನು ಎಲ್ಲರಿಗಿಂತಲೂ ಅವರಿಗೆ ಮಹತ್ವ ಕೊಡ್ತಾನು ಅಂತ ಹೇಳ್ತಾರೆ. ಖ್ವಾಜಾ ಅಮೀನುದ್ದೀನ್ ಸಾಹೇಬರಿಗೂ ಕೂಡ ಅನಬಾರದನ್ನು ಅಂತಿದ್ರು, ನಿಂದ ಮಾಡ್ತಿದ್ರು. ಮಹಾತ್ಮರನ್ನ ಅರಿತುಕೊಳ್ಳುವಂತ ಜನ ಬಹಳ ಕಡಿಮೆ ಜಗತ್ತಿನೊಳಗೆ. ಕೊನೆಗೆ ಖ್ವಾಜಾ ಅಮೀನುದ್ದೀನ್ ಸಾಹೇಬರು ಯಾರೇನಂದ್ರು ಕೂಡ ಅದನ್ನ ಮನಸ್ಸಿಗೆ ಹಚ್ಕೋತಿದ್ದಿಲ್ಲ. ಹಾಂಗ ಆ ಚನ್ನವೀರ ಸ್ವಾಮಿನ ಬೆಳೆಸಿದರು. ತಮ್ಮಲ್ಲಿರುವಂತಹ ಜ್ಞಾನ ಸಂಪತ್ತನ್ನೆಲ್ಲ ಕೊಟ್ಟರು, ತಮ್ಮ ಆಧ್ಯಾತ್ಮಿಕ ಸಂಪತ್ತನ್ನೆಲ್ಲ ಕೊಟ್ಟರು, ತಮ್ಮ ಯೋಗ ಶಕ್ತಿಯನ್ನೆಲ್ಲ ಕೊಟ್ಟರು. ಕೊನೆಗೆ ಮುಪ್ಪಾವಸ್ಥೆ ಬಂತು. ಇನ್ನ ಶರೀರ ಬಿಡುವಂತ ಪ್ರಸಂಗ ಬಂದಾಗ ಚನ್ನವೀರ ಸ್ವಾಮಿಯನ್ನು ಕರೀತಾರೆ. ನೋಡಪ್ಪ ಚನ್ನವೀರ ಸ್ವಾಮಿ, ಇಲ್ಲಿ ತನಕ ನಾ ಇದ್ನಿ, ಯಾರೇನಂದ್ರೂ ಕೂಡ ಅದನ್ನ ನಾನು ಮನಸ್ಸಿಗೆ ಹಚ್ಕೋತಿದ್ದಿಲ್ಲ, ನೀನು ಅದನ್ನ ಗಮನಕ್ಕೆ ತರ್ತಿದ್ದಿಲ್ಲ. ಈಗ ನನಗ ಕರೆ ಬಂತು, ಹೋಗು ಸಮಯ ಬಂತು. ಈಗ ನಾನು ಇಹಲೋಕದ ಯಾತ್ರೆಯನ್ನು ಮುಗಿಸ್ತನು. ಅದಕ್ಕೆ ನೀವೊಬ್ಬನ ಹಾಕಿಪ, ಜನ ನಿನ್ನ ಮೆಚ್ಕೊಳ್ಳೋದಿಲ್ಲ. ಅದಕ್ಕೆ ನೀನು ಶಿರಹಟ್ಟಿಗೆ ಹೋಗು. ಇನ್ನೂ ನೀ ಮಾಡಬೇಕಾದಂತ ಕೆಲಸ ಬಹಳದ. ನಿನ್ನಿಂದ ಲೋಕ ಉದ್ಧಾರ ಆಗಬೇಕಾಗೈತಿ, ನಿನ್ನಿಂದ ಜನರಲ್ಲಿ ಕೋಮು ಸೌಹಾರ್ದತೆ ಬೆಳಿಬೇಕಾಗೈತಿ, ನಿನ್ನಿಂದ ಭಾವೈಕ್ಯತೆ ಜನ ಕಲ್ಕೋಬೇಕಾಗೈತಿ, ಸರ್ವ ಧರ್ಮಗಳ ಸಿದ್ಧಾಂತ ಒಂದೇ ಅನ್ನೋದು ನಿನ್ನಿಂದ ಜನ ಅರಿತುಕೋಬೇಕಾಗೈತಿ. ಅದಕ್ಕೆ ನೀನು ಬಿಜಾಪುರದೊಳಗಿರಬೇಡ, ಶಿರಹಟ್ಟಿಗೆ ಹೋಗು. ಅದು ನಿನ್ನ ಕಾರ್ಯಕ್ಷೇತ್ರ, ಅದು ನಿನ್ನ ತಪೋಭೂಮಿ.
ಅಲ್ಲಿಗೆ ಹೋಗು ಅಂತಂದಾಗ ಚನ್ನವೀರ ಸ್ವಾಮಿ ದುಃಖ ಮಾಡಿಕೊಳ್ಳಕತ್ತಾನ. ಇನ್ನು ನನ್ನ ಬಿಟ್ಟು ನೀವು ಹೋಗ್ತೀರಿ, ನಾನು ಒಬ್ಬನ ಬಿಟ್ಟು ಹೋಗ್ತಿರಲ್ಲ ಅಂತ ಅಳಲಾಕತ್ತಾನ. ಆವಾಗ ದುಃಖಿಸಬೇಡ, ಸದಾವಕಾಲ ನಾನು ನಿನ್ನ ಜೊತೆಗೆ ಅದನಿ, ಅವ್ಯಕ್ತವಾಗಿ ಅದನಿ ಅಂತ ಹೇಳಿದರು. ನಂತರ ಒಂದು ಮಾತು ಹೇಳಿದರು, ನೋಡು ನೀನು ಜಂಗಮ ಮೂರ್ತಿ ಆದ್ದರಿಂದ ನೀ ಸ್ವಾಮಿನೂ ಹೌದು, ನನ್ನ ಅತ್ಯಂತ ಪ್ರೀತಿಯ ಶಿಷ್ಯನಾದ್ದರಿಂದ ನೀ ಫಕೀರ್ನು ಹೌದು. ಇನ್ನು ಮ್ಯಾಲತ್ತ ಫಕೀರ್ ಸ್ವಾಮಿಯಾಗಿ ಪ್ರಖ್ಯಾತವನ್ನು ಹೊಂದು ಅಂತ ಆಶೀರ್ವಾದ ಮಾಡಿ ನಂತರ ಕೆಲವೊಂದು ದಿವಸಕ್ಕೆ ಅವರು ಶರೀರ ಬಿಟ್ಟ ಬಳಿಕ ಚನ್ನವೀರ ಸ್ವಾಮಿಗಳು ಫಕೀರ ಸ್ವಾಮಿಯಾಗಿ ಶಿರಹಟ್ಟಿಗೆ ಬಂದರು. ಅನೇಕ ಪವಾಡಗಳನ್ನು ಮಾಡಿದರು, ಲೋಕ ಉದ್ಧಾರವನ್ನು ಮಾಡಿದರು, ಬೃಹತ್ವಾಗಿರುವಂತಹ ಮಠವನ್ನು ಕಟ್ಟಿದರು. ಈಗಾದರೂ ನೀವು ಹೋಗಿ ನೋಡಬಹುದು, ಶಿರಹಟ್ಟಿ ಫಕೀರ ಸ್ವಾಮಿ ಅನ್ನುವಂಥ ಒಂದು ದೊಡ್ಡ ಮಠ ಆದ, ದೊಡ್ಡ ಜಾತ್ರೆ ಆಗ್ತದೆ, ಅನೇಕ ಜನ ಅಲ್ಲಿಗೆ ಬರ್ತಾರೆ. ಈಗೂ ಕೂಡ ಒಂದು ಪರಂಪರೆ ನಿಮಗೆ ಹೇಳಬೇಕು ಅಂತಂದ್ರೆ, ಭಾವೈಕ್ಯತೆ ಪರಂಪರೆ ಅಂತಂದ್ರೆ, ಆ ಮಠಕ್ಕೆ ಪಟ್ಟಾಧಿಕಾರವನ್ನ ಮಾಡಬೇಕಾಗಿತ್ತು ಅಂತಂದ್ರೆ ಬಿಜಾಪುರದ ಖ್ವಾಜಾ ಅಮೀನುದ್ದೀನ್ ಸಾಹೇಬರ ದರ್ಗಾದವರು ಅಲ್ಲಿಗೆ ಬರ್ತಾರೆ. ಆ ಶಿರಹಟ್ಟಿ ಫಕೀರ ಸ್ವಾಮಿಯ ಮಠದ ಸ್ವಾಮೀಜಿಯವರು ಲಿಂಗೈಕ್ಯರಾದರು ಅಂತಂದ್ರೆ ಅವರ ಅಂತ್ಯ ಸಂಸ್ಕಾರಕ್ಕೆ ಬಿಜಾಪುರದ ಖ್ವಾಜಾ ಅಮೀನುದ್ದೀನ್ ಸಾಹೇಬರ ದರ್ಗಾದ ಸ್ವಾಮಿಯವರು, ಪೂಜ್ಯರು, ಮಹಾತ್ಮರು, ಪೀರರು ಅಲ್ಲಿಗೆ ಬರ್ತಾರೆ. ಈ ಎರಡು ಸಮಯದೊಳಗೆ ಮಾತ್ರ ತಪ್ಪಲಾರದನ್ನು ಬರ್ತಾರೆ. ಇದು ಎಂಥ ಭಾವೈಕ್ಯತೆ ಇದೆ. ಚನ್ನವೀರ ಸ್ವಾಮಿಗಳು ಅವರು ಲಿಂಗ ಪೂಜೆಯನ್ನು ಬಿಟ್ಟಿರಲಿಲ್ಲ, ಅದರ ಜೊತೆಗೆ ನಮಾಜದ ಮಹತ್ವವನ್ನು ಅರಿತಿದರು. ನಮಾಜ ಮಾಡಿದ್ರು ಅಷ್ಟೇ ಇರ್ತಿತ್ತು ಅವರಿಗೆ, ಯೋಗ ಮಾಡಿದ್ರು ಅಷ್ಟೇ ಇರ್ತಿತ್ತು, ಲಿಂಗ ಪೂಜಾ ಮಾಡಿದ್ರು ಅಷ್ಟೇ ಇರ್ತಿತ್ತು. ಒಂದೇ ಒಂದು ಸತ್ಯವಾದಂತಹ ವಸ್ತುವಿನನ್ನು ಅವರು ಎಲ್ಲ ಸಾಧನೆಗಳ ಮುಖಾಂತರ ಕಾಣ್ತಿದ್ರು. ಇದು ಒಂದು ಭಾವೈಕ್ಯತೆ. ಇದರಂತೆ ಇನ್ನೊಂದು ಅದ್ಭುತ ದೃಷ್ಟಾಂತ ಅಂತಂದ್ರೆ, ಅದ್ಭುತ ಜೋಡಿ ಅಂತಂದ್ರೆ ಶಿಶುನಾಳದ ಶರೀಫ್ ಸಾಹೇಬರು, ಗುರು ಗೋವಿಂದ ಭಟ್ರು. ನೋಡ್ರಿ, ಇಲ್ಲೇ ಶಿಶುನಾಳದ ಶರೀಫ್ ಸಾಹೇಬರು ಮುಸ್ಲಿಂ ಧರ್ಮಕ್ಕೆ ಸೇರಿದವರು, ಗುರು ಗೋವಿಂದ ಭಟ್ರು ಬ್ರಾಹ್ಮಣ ಸಮಾಜದವರು. ಆದ್ರೂ ಕೂಡ ಇವರು ಜಾತಿ ಮತ ಪಂಥಗಳ ಮೇರೆಯನ್ನ ಮೀರಿ ನಿಂತ ಮಹಾನುಭಾವರು. ಇವ್ರನ್ನೂ ಕೂಡ ಜನ ಬಿಡಲಿಲ್ಲ. ಗುರು ಗೋವಿಂದ ಭಟ್ರನ್ನು ಜನ ಬೈದರು, ಬಡದರು. ಶಿಶುನಾಳ ಶರೀಫ್ ಸಾಹೇಬರನ್ನು ಕೂಡ ಜನ ಹೀಯಾಳಿಸಿದರು, ನಿಂದಿಸಿದರು. ಆದರೂ ಕೂಡ ಗೋವಿಂದ ಭಟ್ರು, ಶಿಶುನಾಳದ ಶರೀಫ್ ಸಾಹೇಬರು ಇದಕ್ಕೆ ಯಾವುದಕ್ಕೂ ಹೆದರಲಿಲ್ಲ. ಒಂದು ಪದ್ಯದಿಂದ ಶಿಶುನಾಳ ಶರೀಫ್ ಸಾಹೇಬರು ಈ ನಿಂದ ಮಾಡುವಂತಹ ಜನರಿಗೆ ಹೇಳಿದರು. ಅಷ್ಟೇ ಅಲ್ಲ, ಇವು ಮುಸಲ್ಮಾನರವ ಬ್ರಾಹ್ಮಣರನ್ನ ಗುರುಗಳನ್ನಾಗಿ ಮಾಡಿಕೊಂಡ ಅನ್ನುವಂತ ಜನ ನಿಂದ ಮಾಡಿದಾಗ ಅವರಿಗೂ ಕೂಡ ಒಂದು ಪದ್ಯದೊಳಗೆ ಹೇಳಿದ್ರು ಅವರು, ನನ್ನೊಳಗೆ ನಾ ತಿಳ್ಕೊಂಡೆ ನನಗೆ ಬೇಕಾದ ಗಂಡನ ಮಾಡಿಕೊಂಡೆ ಅಂತ. ನನ್ನ ಉದ್ಧಾರ ಮಾಡುವಂತ ಸಮರ್ಥ ಸದ್ಗುರು ಯಾವ ಜಾತಿಯವನೇ ಇರಲಿ, ಯಾವ ಸಂಪ್ರದಾಯಕ್ಕೆ ಸೇರಿದವನೇ ಇರಲಿ, ಒಟ್ಟು ನನ್ನ ಉದ್ಧಾರ ಮಾಡಿದರೆ ಸಾಕು ಅನ್ನೋದನ್ನ ನನ್ನೊಳಗೆ ನಾ ತಿಳ್ಕೊಂಡೆ, ನನ್ನ ಆತ್ಮ ಸ್ವರೂಪವನ್ನ ನನ್ನೊಳಗೆ ನಾ ತಿಳ್ಕೊಂಡೆ, ನನಗೆ ಬೇಕಾದ ಗಂಡನ ಮಾಡಿಕೊಂಡೆ ಅಂತ ಉತ್ತರ ಕೊಟ್ಟರು. ಇಷ್ಟಾದ್ರೂ ಕೂಡ ನಿಂದ ಮಾಡುವಂತಹ ಜನರಿಗೆ ಒಂದು ಮಾತನ್ನ ಹೇಳ್ತಾರೆ ಶರೀಫ್ ಸಾಹೇಬರು, ನಿಂದ ಮಾಡುವಂತಹ ಜನರೇ, ಸದ್ಗುರು ಸಾಕಿದ ಮದ್ದಾನೆ ಬರುತ್ತಿದೆ, ಸದ್ಗುರು ಸಾಕಿದ ಮದ್ದಾನೆ ಬರುತ್ತಿದೆ, ಎದ್ದು ಹೋಗಿರಿ ಇದ್ದ ನಿಂದಕರೆಲ್ಲ ಅಂತಂದ್ರು. ಬಿದ್ದು ಈ ಭವದೋಳು ಹೊರಳಾಡು ಜನರನ್ನು, ಬಿದ್ದು ಈ ಭವದೋಳು ಹೊರಳಾಡು ಜನರನ್ನು ಉದ್ಧಾರ ಮಾಡುತ್ತ ಬರುತ್ತಲಿದೆ, ಸದ್ಗುರು ಸಾಕಿದ ಮದ್ದಾನೆ ಬರುತ್ತಿದೆ, ಎದ್ದು ಹೋಗಿರಿ ಇದ್ದ ನಿಂದಕರೆಲ್ಲ. ಆಕಾಶ ನೋಡುತ್ತ ವಾಯುವ ನುಂಗುತ್ತ ಝೇಂಕರಿಸುತ್ತಲದು ಬರುತ್ತಲಿದೆ, ಓಂಕಾರ ಹಿಡಕೊಂಡು ಜವನ ಬಾಧೆಯ ಗೆದ್ದು ಆನಂದದಿಂದಲೇ ಬರುತ್ತಲಿದೆ, ಸದ್ಗುರು ಸಾಕಿದ ಮದ್ದಾನೆ ಬರುತ್ತಿದೆ, ಎದ್ದು ಹೋಗಿರಿ ಇದ್ದ ನಿಂದಕರೆಲ್ಲ. ಅಷ್ಟ ಮದಗಳೆಂಬ ಕೆಟ್ಟ ನೀಚರನ್ನು ಸಿಟ್ಟಿಲೆ ಸೀಳುತ್ತ ಬರುತ್ತಲಿದೆ,
ಹುಟ್ಟು ಸಾವುಗಳೆಂಬ ಬಟ್ಟೆಗಳನ್ನು ಕಟ್ಟಿ ಸುಟ್ಟು ಕಾಮ ಕ್ರೋಧ ಬರುತ್ತಲಿದೆ. ಪ್ರಣವ ಸ್ವರೂಪವ ಅನುದಿನ ನೋಡುತ್ತ ಘನ ಸುಖದಲ್ಲಿ ಅದು ಬರುತ್ತಲಿದೆ. ಮನವನ್ನು ಶಿಶುನಾಳಧೀಶನೋಳ್ ಮಗ್ನ ಮಾಡಿ ಚಿನುಮಯಾತ್ಮಕವಾಗಿ ಬರುತ್ತಲಿದೆ. ಸದ್ಗುರು ಸಾಕಿದ ಮದ್ದಾನೆ ಬರುತ್ತಿದೆ, ಎದ್ದು ಹೋಗಿರಿ ಇದ್ದ ನಿಂದಕರೆಲ್ಲ ಅಂತ ಹೇಳಿ ನಿಂದಾ ಮಾಡೋರನ್ನ ಜಾಡಿಸಿದರು. ಇವರೆಲ್ಲ ಜಾತಿ ಮತ ಪಂಥಗಳ ಮೇರೆಯನ್ನ ಮೀರಿ ನಿಂತು ಅದ್ವೈತದ ಆನಂದದಲ್ಲಿ ಓಡಾಡಿರುವಂಥ ಹಾಡಿರುವಂಥ ಜನ ಇದು ಭಾವೈಕ್ಯತೆ. ಇದು ಭಾವೈಕ್ಯತೆ. ನಮಗ ಇವರಂಗ ಮೀರಿ ನಿಂದ್ರಲಾಕ ಬರ್ಲಿಲ್ಲ ಅಂತಂದ್ರು ನಮ್ಮ ಧರ್ಮವನ್ನ ಸರಿಯಾಗಿ ತಿಳಿದುಕೊಂಡು ಆ ಧರ್ಮದ ಆಚರಣೆಯನ್ನ ಸರಿಯಾಗಿ ಜೀವನದೊಳಗೆ ಅಳವಡಿಸಿಕೊಂಡು ಇನ್ನೊಂದು ಧರ್ಮವನ್ನು ಗೌರವಿಸುತ್ತಾ, ಇನ್ನೊಂದು ಧರ್ಮವನ್ನು ಪ್ರೀತಿಸುತ್ತಾ, ಇನ್ನೊಬ್ಬರನ್ನ ಸಹೋದರ ಭಾವನೆಯಿಂದ ಕಾಣುತ್ತಾ ಹೋದ್ರ ಸಾಕಪ್ಪ, ನಮ್ಗೆ ಆನಂದ ಸಿಗ್ತತಿ. ಇದು ಭಾವೈಕ್ಯತೆ. ಕನಿಷ್ಠ ಇಷ್ಟರ ಬರಬೇಕು. ಶಿರಹಟ್ಟಿ ಫಕೀರ ಸ್ವಾಮಿಗಳ ಗತೆ, ಖ್ವಾಜಾ ಅಮೀದ್ದೀನ್ ಸಾಹೇಬ್ರ ಗತೆ, ಗುರು ಗೋವಿಂದ ಭಟ್ರ ಗತೆ, ಶಿಶುನಾಥ ಶರೀಫ್ ಸಾಹೇಬ್ರ ಗತೆ ನಮಗ ಅವರಂಗ ಮೀರಿ ನಡೆಯಾಕ ಬರ್ಲಿಲ್ಲ ಅಂತಂದ್ರು ಕೂಡ ನಾವು ಇದ್ದ ಧರ್ಮದಲ್ಲಿ ಇದ್ದುಕೊಂಡಿಕ್ಯಾರೆ ಇನ್ನೊಂದು ಧರ್ಮವನ್ನ ಪ್ರೀತಿಸುವಂತ ಭಾವನೆ ನಮ್ಮಲ್ಲಿ ಬಂದ್ರೆ ಸಾಕು. ಪರಮಾತ್ಮ ಅಂತ ಸದ್ಬುದ್ಧಿ ನನಗೂ ಕೊಡ್ಲಿ ಮೊದಲ, ನಂತರ ನಿಮ್ಮೆಲ್ಲರಿಗೂ ಕೊಡ್ಲಿ ಅಂತ ಹೇಳಿ ಆ ಪರಮಾತ್ಮನಲ್ಲಿ ಪ್ರಾರ್ಥಿಸಿ ಭಾವೈಕ್ಯತೆ ಎಂದರೇನು ಅನ್ನುವಂಥ ಚಿಂತನೆಯನ್ನ ಯಥಾಮತಿಗೆ ನಿಲುಗಿದಷ್ಟು ಇಲ್ಲಿ ಹೇಳಿದ್ದೇವೆ, ಚರ್ಚೆ ಮಾಡಿದ್ದೇವೆ. ಇಲ್ಲಿಗೆ ನಮ್ಮ ಈ ಪ್ರವಚನ ಮುಗಿಸೋಣ. ಓಂ ಸಹನಾವವತು ಸಹನೌ ಭುನಕ್ತು ಸಹ ವೀರ್ಯಂ ಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಹರ ಓಂ ಶಾಂತಿ ಶಾಂತಿ ಶಾಂತಿ. ನಮಸ್ಕಾರ.